31/5/2024 बाबा ತಿಳಿಸ್ತಾ ಇದ್ದಾರೆ मीठे बच्चे बाप आया है कांटों को फूल बनाने सबसे बड़ा कांटा है देहाभिमान ಮಧುರ ಮಕ್ಕಳೇ ತಂದೆಯು ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ. ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ. इससे ही सब विकार आते हैं. ಇದರಿಂದಲೇ ಎಲ್ಲಾ ವಿಕಾರಗಳು ಬರುತ್ತವೆ. इसलिए देही अभिमानी बनो. ಆದ್ದರಿಂದ ದೇಹಿ ಅಭಿಮಾನಿಯಾಗಿ. देही अभिमानी आगी. बाबा प्रश्न ತಿಳಿಸ್ತಾ ಇದ್ದಾರೆ भक्तों ने बाप के किस कर्तव्य को न समझने के कारण सर्वव्यापी कह दिया है. ಭಕ್ತರು ತಂದೆಯ ಯಾವ ಒಂದು ಕರ್ತವ್ಯನ ತಿಳಿಯದ ಕಾರಣ ಭಕ್ತರು ತಂದೆಯ ಯಾವ ಒಂದು ಕರ್ತವ್ಯವನ್ನು ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. बाबा उत्तरದಲ್ಲಿ ತಿಳಿಸ್ತಾ ಇದ್ದಾರೆ बाप बहुरूपी है. जहाँ आवश्यकता होती है सेकंड में किसी भी बच्चों में प्रवेश कर समझने वाले आत्माओं को कल्याण कर देते हैं. ತಂದೆಯು ಬಹುರೂಪಿ ಆಗಿದ್ದಾರೆ. ತಂದೆಯು ಬಹುರೂಪಿ ಆಗಿದ್ದಾರೆ. ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಒಂದು ಸೆಕೆಂಡ್ ನಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಮುಂದಿರುವ ಆತ್ಮನ ಕಲ್ಯಾಣ ಮಾಡಿಬಿಡುತ್ತಾರೆ. ಮುಂದಿರುವ आत्मना कल्याण ಮಾಡಿಬಿಡುತ್ತಾರೆ. भक्तों को साक्षात्कार करा देते हैं. ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. वह सर्वव्यापी नहीं लेकिन बहुत तीखी ರಾಕೆಟ್ है. ಅವರು ಸರ್ವವ್ಯಾಪಿ ಅಲ್ಲ, ಆದರೆ ತುಂಬಾ ತೀಕ್ಷ್ಣವಾಗಿರುವ ರಾಕೆಟ್ ಆಗಿದ್ದಾರೆ. ತುಂಬಾ ತೀಕ್ಷ್ಣವಾಗಿರುವ ರಾಕೆಟ್ ಆಗಿದ್ದಾರೆ. बाप को आने जाने में देरी नहीं लगती. ತಂದೆಗೆ ಬಂದು ಹೋಗಲು ಸಮಯ ಹಿಡಿಸುವುದಿಲ್ಲ. ತಂದೆಗೆ ಬಂದು ಹೋಗುವಲು ಸಮಯ ಹಿಡಿಸುವುದಿಲ್ಲ. इस बात को न जाने के कारण भक्त लोग सर्वव्यापी कह देते हैं. ಈ ಮಾತನ್ನ ತಿಳಿಯದೇ ಇರುವ ಕಾರಣ ಭಕ್ತರು ತಂದೆಯನ್ನ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ.
ಈ ಮಾತು ತಿಳಿಯದಿರುವ ಕಾರಣ ಭಕ್ತರು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಭಕ್ತರು ಯಾವ ಒಂದು ಕರ್ತವ್ಯದ ಕಾರಣ, ತಂದೆಯ ಒಂದು ಕರ್ತವ್ಯದ ಕಾರಣ ಅವ್ರಿಗೆ ಸರ್ವವ್ಯಾಪಿ ಅಂತ ಹೇಳಿದ್ರು. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಬಾಬಾರವರು ಬಹುರೂಪಿ ಆಗಿದ್ದಾರೆ. ಯಾವಾಗ ಇಲ್ಲಿ ಯಾವ ಸೆಕೆಂಡ್ ಅಲ್ಲಿ ಸೇವೆ ಮಾಡ್ಬೇಕಾಗತ್ತೆ, ಒಂದೇ ಸೆಕೆಂಡ್ ಅಲ್ಲಿ ಬಂದು ಹೋಗ್ತಾರೆ. ಯಾವುದೇ ಮಕ್ಕಳಲ್ಲಿ ಎದುರಿನಲ್ಲಿರೋ ಆತ್ಮ ಬಹಳ ಅವರ ಕಲ್ಯಾಣ ಮಾಡ್ಬೇಕಾಗಿತ್ತು ಅಂದ್ರೆ ಹೇಳುವವರು ಕಡಿಮೆ ಇದ್ರೆ ಬಾಬಾ ಅವರಲ್ಲಿ ಪ್ರವೇಶ ಮಾಡಿ ಜ್ಞಾನ ಹೇಳಿ ಅವರ ಕಲ್ಯಾಣ ಮಾಡಿ ಹೊರಟೋಗ್ತಾರೆ. ಹಾಗಾಗಿ ಭಕ್ತರಿಗೆ ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಅವರು ಯಾರ್ಯಾರನ್ನ ಆರಾಧನೆ ಮಾಡ್ತಿರ್ತಾರೆ ಅವರವರ ರೂಪದಲ್ಲೇ ಬಾಬಾ ಸಾಕ್ಷಾತ್ಕಾರ ಮಾಡ್ತಿರ್ತಾರೆ. ಈ ಕಾರಣದಿಂದಲೇ ಭಕ್ತರು ಭಗವಂತನನ್ನ ಸರ್ವವ್ಯಾಪಿ ಅಂತ ಹೇಳ್ತಾರೆ. ಬಾಬಾ ಇಷ್ಟು ತೀಕ್ಷ್ಣ ಆಗಿದ್ದಾರೆ, ತೀವ್ರ ಆಗಿದ್ದಾರೆ, ರಾಕೆಟ್ ತರ ಕ್ಷಣದಲ್ಲೇ ಬಂದು ಹೊರಟೋಗ್ಬಿಡ್ತಾರೆ. ಹಾಗಾಗಿ ಬಾಬಾ ಬಂದು ಹೋಗೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ ಅಂತ ಬಾಬಾ ಹೇಳಿದ್ರು. ಹಾಗಾಗಿ ಈ ಒಂದು ಕಾರಣದಿಂದನೇ ಭಕ್ತರು ಭಗವಂತನನ್ನ ಸರ್ವವ್ಯಾಪಿ, ಎಲ್ರಲ್ಲೂ ಬರ್ತಾರೆ, ಎಲ್ರಲ್ಲೂ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಓಂ ಶಾಂತಿ. यह तो छोटा सा ಗುಲ್ಶನ್ ಹೇ. ಬಾಬಾ ಹೇಳ್ತಾರೆ ಇದಂತೂ ಚಿಕ್ಕದಾಗಿರುವಂತ ಹೂದೋಟವಾಗಿದೆ. बगीचा में तुम आए हो तो उसमें पुराने झाड़ भी होते हैं, ಕಿಸಮ್ ಕಿಸಮ್ ಕಿ ಹೋತೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಹೂದೋಟದಲ್ಲಿ ಬಂದಿದ್ರಿ. ಹೂದೋಟದಲ್ಲಿ ಕೇವಲ ಹೊಸದಷ್ಟೇ ಇರುವುದಿಲ್ಲ, ಅಲ್ಲಿ ಭಿನ್ನ ಭಿನ್ನ ಆಗಿರುವಂತಹ ಹಳೆಯ ವೃಕ್ಷಗಳು ಇರ್ತವೆ, ಹಳೆಯ ಹೂಗಳು ಇರ್ತವೆ ಅಂತ ಬಾಬಾ ಹೇಳ್ತಿದ್ದಾರೆ. ಕಹಾ कुड़िया भी होते हैं, कहा हाथी भी खिली जाती है, मुकड़िया होती है, यह भी ಬಗೀಚಾ ಹೇನ. ಹೀಗೆ ಬಾಬಾ ಹೇಳ್ತಾರೆ, ಕೆಲವು ಮುಗ್ಗುಗಳಿರ್ತವೆ, ಕೆಲವು ಹಳೆ ವೃಕ್ಷಗಳಿರ್ತವೆ, ಕೆಲವು ಹರಳಿರುವಂತಹ ಹೂಗಳಿರ್ತವೆ. ಹೀಗೆ ಉದ್ಯಾನವನ ಅಂದ್ರೆ ಎಲ್ಲಾ ವಿಧದ ಹೂಗಳು ಇರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. अब यह तो बच्चे जानते हैं, यह आते हैं कांटों से फूल बनने. ತಾವು ಮಕ್ಕಳು ಇಲ್ಲಿ ಬಂದಿದ್ದೀರಿ ಅಂದ್ರೆ ಅರ್ಥ ಈಗ ಮುಳ್ಳಾಗಿರುವವರು ಹೂವಾಗುವುದಕ್ಕಾಗಿ, ಅಸುರಿ ಸಂಸ್ಕಾರಗಳಿಂದ ಬದಲಾಗಿ ದೈವಿ ಸಂಸ್ಕಾರಗಳನ್ನ, ದೈವಿ ಗುಣಗಳನ್ನ ತುಂಬಿಕೊಳ್ಳುವುದಕ್ಕಾಗಿ. ಶ್ರೀಮತ್ ಸೆ ಹಮ್ ಕಾಂಟೆ ಸೆ ಫೂಲ್ ಬನ್ ರಹೆ ಹೇ. ಮುಳ್ಳಿದ್ದರು ಹೂ ಹೇಗಾಗ್ತೀರಿ, ಬಾಬಾ ಇಲ್ಲಿ ಅಂತ ಶ್ರೀಮತ ಕೊಡ್ತಿದ್ದಾರೆ. ಆ ಶ್ರೀಮತ ಕೇಳ್ತಾ ಕೇಳ್ತಾ ಮುಳ್ಳಿರೋರು ಹೂ ಆಗ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಕಾಂಟೆ ಜಂಗಲ್ ಕೆ ಹೋ, ಫೂಲ್ ಬಗೀಚಾ ಮೇ ಹೋತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಮುಳ್ಳು ಕಾಡಲ್ಲಿ ಇರುತ್ತೆ, ಹೂವು ಉದ್ಯಾನವನದಲ್ಲಿರುತ್ತೆ. ಹಾಗಾಗಿ ಹೊರಗಡೆ ಇರೋದೆಲ್ಲ ಕಾಡು, ಅಲ್ಲಿ ಮುಳ್ಳಿದಾವೆ, ಅಸುರಿ ಸಂಸ್ಕಾರ, ಅಸುರಿ ಗುಣಗಳಿದ್ದಾವೆ. ಇದು ಉದ್ಯಾನವನ ಆಗಿದೆ, ಇಲ್ಲಿ ಹೂಗಳು ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಗೀಚಾ ಹೇ ಸ್ವರ್ಗ, ಜಂಗಲ್ ಹೇ ನರ್ಕ್. ಹೀಗೆ ಬಾಬಾ ಹೇಳ್ತಾರೆ, ಉದ್ಯಾನವನ ಅಂದ್ರನೇ ಸ್ವರ್ಗ. ಹಾಗಾಗಿ ಇಲ್ಲಿ ಕಾಡಿದೆ, ಇದು ನರ್ಕ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ ಭಿ ಸಮझाते हैं, यह पतित कांटों का जंगल है. ಬಾಬಾ ಕೂಡ ಹೇಳ್ತಾ ಇರ್ತಾರೆ, ಇದು ಪತಿತ ದೊಡ್ಡ ಕಾಡು, ಮುಳ್ಳಿನ ಕಾಡಾಗಿದೆ. ಫೂಲೋಕೋ ಬಗೀಚಾ, ಹಾಗಾಗಿ ಹೂಗಳಿಗಾಗಿ ಉದ್ಯಾನವನ. ಫೂಲೋಕೋ ಬಗೀಚಾ ತಾ ಯಹ ವಹ ಭಿ ಫಿರ್ ಕಾಂಟೋ ಕಾ ಜಂಗಲ್ ಬನಾ ಹೇ. ಸ್ವರ್ಗ ಮೊದಲು ಉದ್ಯಾನವನ ಆಗಿತ್ತು, ಅದು ಹೂಗಳ ತೋಟ ಆಗಿತ್ತು. ಈಗ ಅದೇ ಹೂಗಳ ತೋಟನೇ ಕಾಡಿನ ಮುಳ್ಳಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ದೇಹಾಭಿಮಾನ ಹೇ ಸಬ್ಸೆ ಬಡಾ ಕಾಂಟ. ಯಾಕೆ ದೇಹ, ಯಾಕೆ ಈ ಜಗತ್ತು ಕಾಡಾಯ್ತು? ಬಾಬಾ ಹೇಳ್ತಾರೆ, ದೇಹಾಭಿಮಾನದಲ್ಲಿ ಬಂದ್ರಿ. ದೇಹಾಭಿಮಾನದಲ್ಲಿ ಬಂದಿರುವ ಕಾರಣನೇ ಈ ಜಗತ್ತೀಗ ಮುಳ್ಳಾಗಿದೆ, ಕಾಡಾಗಿದೆ. ಉಸ್ಕೆ ಬದಲ್ उसके फिर सब विकार आ जाते हैं. ಹೀಗೆ ಬಾಬಾ ಹೇಳ್ತಾರೆ, ಒಂದು ದೇಹಾಭಿಮಾನ ಕಾರಣದಿಂದಲೇ ಅದರಿಂದ ಎಲ್ಲಾ ವಿಕಾರಗಳು ಬರುತ್ತೆ. यह तो तुम देही अभिमानी बन रहा है, ಆತ್ಮ ಮೇ ಜ್ಞಾನ रहता है. ಹೀಗೆ ಬಾಬಾ ಹೇಳ್ತಾರೆ, ತಾವಂತೀಗ ದೇಹಿ ಅಭಿಮಾನಿ ಆಗ್ತಾ ಇದ್ರಿ, ದೇಹಾಭಿಮಾನ ಕಳೆದು ದೇಹಿ ಅಭಿಮಾನಿ ಆಗ್ತಿದ್ರಿ. ಅಂತ ಜ್ಞಾನ ಈಗ ಆತ್ಮದಲ್ಲಿ ಸಿಗ್ತಾ ಇದೆ. ಅಭಿ ಹಮಾರಿ ಆಯು ಪೂರಿ ಹೋತಿ ಹೇ. ಈಗಂತೂ ನಮ್ದು ಆಯುಷ್ಯನೇ ಮುಗ್ದೋಯ್ತು. ಅಭಿ ಯಹ हम पुराना शरीर जो दूसरा
ಜಾಕರ್ ಲೆಂಗೆ, ಈ ಜಗತ್ತು ವಿನಾಶ ಆಗುತ್ತೆ, ನಮ್ಮ ಆಯುಷ್ಯನೂ ಮುಗೀತು. ಬಾಬಾ ಹೇಳ್ತಿದ್ದಾರೆ ಈಗ ನೆಕ್ಸ್ಟ್ ಹೊಸ ಜನ್ಮನೇ ತೆಗೆದುಕೊಳ್ಬೇಕಾಗಿದೆ, ಅಲ್ಲಿ ಹೊಸ ಶರೀರನೇ ಸಿಗುತ್ತೆ. साक्षात्कार होता है, हम गर्भ महल में जाकर ವಿರಾಜಮಾನ್ ಹೋಗಿ ಮುಂದೆ ಹೋದಂತೆ ತವ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗತ್ತೆ. ನಾನು ಗರ್ಭ ಮಹಲ್ ಅಲ್ಲಿ ಹೋಗಿ ಜನ್ಮ ಪಡ್ಕೊಳ್ತಾ ಇದ್ದೀನಿ, ತಾವು ಗರ್ಭದಲ್ಲಿ ವಿರಾಜಮಾನರಾಗ್ತೀರಿ. फिर मुकड़ी बनकर मुकड़ियों से फूल बनेंगे, यह आत्मा को ज्ञान है. सृष्टि चक्र कैसे गिरता है यह ज्ञान ಬಾಬಾ ಹೇಳ್ತೀನಿ नहीं रहते. ಅಲ್ಲಿ ಯಾವಾಗ ನೀವು ಸ್ವರ್ಗದಲ್ಲಿ ಹೋಗಿರ್ತೀರಿ, ಗರ್ಭದಲ್ಲಿ ಪ್ರವೇಶ ಮಾಡ್ತೀರಿ, ಮೊಗ್ಗು ಹಾಕ್ತಿರಿ, ನಂತರ ಬೆಳಿತಾ ಬೆಳಿತಾ ಹೂ ಆಗಿರ್ತೀರಿ, ಈ ಜ್ಞಾನ ಅಲ್ಲಿ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ನಾನು ಆತ್ಮ ಶರೀರ ಬಿಡ್ಬೇಕು, ಮತ್ತೆ ಶರೀರದಿಂದ ಮತ್ತೆ ವಯಸ್ಸಾಗುತ್ತೆ, ವೃದ್ಧ ಆಗ್ತೀರಿ, ಮತ್ತೆ ಇನ್ನೊಂದು ಶರೀರ ಬದಲಾಯಿಸ್ಬೇಕು, ಈ ಜ್ಞಾನ ಇರುತ್ತೆ ಹೊರತು ಅಲ್ಲಿ ಚಕ್ರದ ಜ್ಞಾನ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸೃಷ್ಟಿ ಚಕ್ರದ ಜ್ಞಾನ ಅಲ್ಲಿ ಇರೋದಿಲ್ಲ. सिर्फ यह ज्ञान रहता है यह ಶರೀರ ಪುರಾಣ है. ಆದ್ರೆ ಇಲ್ಲಿ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಬಾಬಾ ಏನು ಜ್ಞಾನದ ಸಾಗರ ಆಗಿ ಈ ಜ್ಞಾನದ ಸಾಗರದಷ್ಟೇ ಹೇಳ್ತಾರೆ, ಅದೆಲ್ಲ ಜ್ಞಾನ ಇಲ್ಲಿರುತ್ತೆ ಹೊರತು ಅಲ್ಲಿರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದಂತೂ ಹಳೆಯ ಶರೀರ ಆಗಿದೆ. ಇಸ್ಕೋ ಶರೀರ ಇದನ್ನ ಬದಲಾಯಿಸಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. अंदर में खुशी रहती है, कलयुग दुनिया की कोई भी ರಸಮ್ ಆದಿ ವಹ ಓತಿ ನಹಿ. ಬಾಬಾ ಹೇಳ್ತಾರೆ ಒಳಗೊಳಗೆ ಸ್ವರ್ಗದ ದೃಶ್ಯಗಳನ್ನ ನೆನಪು ಮಾಡ್ಕೊಂಡು, ಸ್ವರ್ಗದ ವೈಭವ ನೆನಪು ಮಾಡ್ಕೊಂಡು ಎಷ್ಟು ಖುಷಿ ಆಗ್ಬೇಕು. ಆದ್ರೆ ಇಲ್ಲಂತೂ ಇದು ಕಲಿಯುಗದ ಯಾವ ರೀತಿ ಪದ್ಧತಿ ಅಲ್ಲಿರೋದಿಲ್ಲ, ಈ ವಿಕಾರ ಇರೋದಿಲ್ಲ, ದುಃಖ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಸ್ವರ್ಗ ಎಷ್ಟು ಸುಂದರ ಜಗತ್ತು ಅನ್ನೋದು ನೆನಪು ಮಾಡ್ಕೊಂಡು ಖುಷಿ ಪಡ್ಬೇಕಾಗಿದೆ. ಯಹ ವಹ ಹೋತೆ ಹೇ यह होते हैं लोग लाज ಕುಲ್ ಕಿ ಮರ್ಯಾದಾ ಫರ್ಕ್ ಹೈನಾ. ಬಾಬಾ ಹೇಳ್ತಾರೆ ಇಲ್ಲಿ ಆದ್ರೆ ಕುಲ ಮರ್ಯಾದದ್ದು ಎಷ್ಟೊಂದು ಬಂಧನಗಳಿರ್ತದೆ. ನಾವು ಆ ಧರ್ಮದವರು, ಆ ಜಾತಿಯವರು, ಆ ದೇಹಾಭಿಮಾನ ಜಾಸ್ತಿ ಇರುತ್ತೆ, ಅಲ್ಲಿ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ವಹಕಿ ಮರ್ಯಾದಕ್ಕೂ ಸತ್ಯ ಮರ್ಯಾದಾ ಕಹ ಜಾತಾ ಹೇ. ಅಲ್ಲಿಯ ಮರ್ಯಾದೆಗಳಿಗೆ, ರೀತಿ ಪದ್ಧತಿಗಳಿಗೆ ಸತ್ಯ ಮರ್ಯಾದೆ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಯಹ ಹಿ ಅಸತ್ಯ ಮರ್ಯಾದ. ಇಲ್ಲಿಯ ರೀತಿ ಪದ್ಧತಿಗಳು ನಾವು ಅಂತ ಸಂಪ್ರದಾಯದವರು, ಅಂತ ಮರ್ಯಾದಸ್ಥರು ಹೇಳ್ತಾರಲ್ಲ, ಅದು ಅಸತ್ಯ ಮರ್ಯಾದೆ ಆಗಿದೆ. ಬಾಬಾ ಹೇಳ್ತಾರೆ ಸತ್ಯಯುಗದಲ್ಲಿ ಇರೋದೇ ಸತ್ಯ ಮರ್ಯಾದೆ ಆಗಿದೆ. ಸೃಷ್ಟಿ ತೋ ಹೈನಾ, ಬಾಬಾ ಕೂಡ ಹೇಳ್ತಾರೆ ಇದಂತೂ ಸೃಷ್ಟಿಯಾಗಿದೆ. बाप आते हैं जबकि असुरी संप्रदाय है. ಯಾವಾಗ असुरी ಸಂಪ್ರದಾಯ ಆಗುತ್ತೆ ಆಗಲೇ ಬಾಬಾ ಬರ್ತಾರೆ. उसमें ही दैवी संप्रदाय की जब स्थापन हो जाते हैं तब विनाश होता है. ಬಾಬಾ ಬರೋದೇ ಅಸುರಿ ಸಂಪ್ರದಾಯದಲ್ಲಿ. ಅಸುರಿ ಸಂಪ್ರದಾಯದಲ್ಲಿ ಬಂದು ದೈವಿ ಸಂಪ್ರದಾಯವನ್ನ ಸ್ಥಾಪನೆ ಮಾಡ್ತಾರೆ. ಹೀಗೆ ಅವರು ಬಂದು ದೈವಿ ಸಂಪ್ರದಾಯ ಸ್ಥಾಪನೆ ಮಾಡ್ತಿದ್ದಂಗೆ ಎಲ್ಲ ಜಗತ್ತು ವಿನಾಶ ಆಗುತ್ತೆ. तो जरूर असुरी संप्रदाय है, उनमें दैवी गुण वाले संप्रदाय स्थापन हो रहे हैं. ಹೀಗೆ ಬಾಬಾ ಹೇಳ್ತಾರೆ ಅಸುರಿ ಸಂಪ್ರದಾಯದವ್ರನ್ನೇ ಆಯ್ಕೆ ಮಾಡ್ಕೊಂಡು ಅವರನ್ನೇ ದೈವಿ ಸಂಪ್ರದಾಯದವರನ್ನಾಗಿ ಮಾಡ್ತಿದ್ದಾರೆ. ಅಂತಹ ಜಗತ್ತನ್ನು ಈಗ ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. यह भी समझाया है योग से तुम्हारा जन्म जन्मों का ಪಾಪ ನಷ್ಟ ಹೋತೆ ಹೇ. ಬಾಬಾ ಕೂಡ ಹೇಳ್ತಾನೆ ಇರ್ತಾರೆ, ತಿಳಿಸ್ಕೊಟ್ಟಿದ್ದಾರೆ, ತಾವು ಮಕ್ಕಳ ಯೋಗ ಬಲದಿಂದಲೇ ಎಷ್ಟು ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗತ್ತೆ ಕೇವಲ ಬಾಬಾರವರ ನೆನಪಿಂದ. ಇನ್ನು ಜನ್ಮ ಮೇ ಭಿ ಜೋ ಪಾಪ್ ಕಿಯಾ ಹೇ ವಹಾ ಭಿ ಬತಾನಾ ಪಡಿ. ಈ ಜನ್ಮದಲ್ಲೂ ಕೂಡ ಬಾಲ್ಯದಿಂದ ತಾವೇನೆಲ್ಲ ಪಾಪ ಕರ್ಮ ಮಾಡಿದ್ರಿ, ತಪ್ಪು ಕೆಲಸಗಳನ್ನ ಮಾಡಿದ್ರಿ, ಇದೆಲ್ಲವನ್ನು ಬಾಬಾರವ್ರಿಗೆ ಹೇಳ್ಬೇಕಾಗಿದೆ. ಉಸ್ಮೆ ಬಿ ಖಾಸ್ ಹೇ ವಿಕಾರಿ ಕಿ ಬಾತ್. ಬಾಬಾ ಹೇಳ್ತ್ರಿ ಹಳೆ ಜಗತ್ತಲ್ಲಿ ಮುಖ್ಯವಾಗಿರೋದೆ ವಿಕಾರದ್ದೇ ಮಾತು. ಯಾದ್ಮೇ ಹಿ ಹೇ ಬಲ್. ಬಾಬಾ ಹೇಳ್ತಾರೆ ನೆನಪಿನಲ್ಲಿ ಶಕ್ತಿ ಇದೆ. ಬಾಬಾ ಹೇಳ್ತಿದ್ದಾರೆ हम है सर्वशक्तिमान, तुम जानते हो जो सर्व का बाप है उनके साथ योग लगाना से
ಪಾಪ ಭಸ್ಮ ಹೋತೆ ಹೇ. ಶಿವಬಾಬಾರವ್ರು ಗೊತ್ತಾಗಿದೆ ಅವರು ಸರ್ವಶಕ್ತಿಮಾನ್ ಆಗಿದ್ದಾರೆ, ಸರ್ವಶ್ರೇಷ್ಠ ಆಗಿದ್ದಾರೆ. ಅವರ ಜೊತೆಗೆ ನಾವು ಆತ್ಮಗಳು ಬುದ್ಧಿಯೋಗ ಜೋಡಿಸೋದ್ರಿಂದ ನಮ್ಮೆಲ್ಲ ಪಾಪಗಳು ಭಸ್ಮ ಆಗತ್ತೆ. ಸರ್ವಶಕ್ತಿವಂತನ ಜೊತೆಗೆ ಬುದ್ಧಿ ಜೋಡಿಸೋದ್ರಿಂದ ಪಾಪಗಳು ನಾಶ ಆಗತ್ತೆ. ಯಹ ಲಕ್ಷ್ಮೀ ನಾರಾಯಣ್ ಸರ್ವ ಶಕ್ತಿಮಾನ್ ಹೇನ. ಎಷ್ಟು ಶಕ್ತಿಮಾನ್ ಆಗ್ತೀರಿ? ಬಾಬಾ ಹೇಳ್ತಾರೆ ಸರ್ವಶಕ್ತಿಮಾನ್ ಜೊತೆಗೆ ಬುದ್ಧಿಯೋಗ ಜೋಡಿಸೋದ್ರಿಂದ ತಾವು ಸರ್ವಶಕ್ತಿಮಾನ್ ಆಗ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರ್ ನೋಡ್ರಿ, ಎಷ್ಟು ಸರ್ವಶಕ್ತಿಮಾನ್ ಆದ್ರು, ಇಡೀ ವಿಶ್ವಕ್ಕೆ ಮಾಲೀಕ ಆದ್ರು. ಹಾಗೆ ಸರ್ವಶಕ್ತಿವಾನ್ ಜೊತೆ ಬುದ್ಧಿಯೋಗ ಜೋಡಿಸೋದ್ರಿಂದ ತಾವು ಅವರ ಸಮಾನ ಆಗ್ತೀರಿ. ಸಾರಿ ಸೃಷ್ಟಿ ಪರ್ ಇನ್ಕಿ ರಾಜ್ ಹೇ. ಹೀಗೆ ಬಾಬಾ ಹೇಳ್ತಾರೆ ಇಡೀ ಸೃಷ್ಟಿಯ ಮೇಲೇನೆ ಅವರ ರಾಜ್ಯ ಇತ್ತು. ಯಹ ಹಿ ನಹಿ ದುನಿಯಾ, ಅದು ಹೊಸ ಜಗತ್ತೇ ಆಗಿತ್ತು. ಅಬ್ ತುಮ್ ಜಮೀನ್ ಕಿ कलहटी हो गई है, अभी तुम बच्चे नहीं दुनिया ಮಿಲ್ಕೇತ್ ಬಂತೆ ಹೇ. ಹೀಗೆ ಬಾಬಾ ಹೇಳ್ತಾರೆ ಈಗಂತೂ ಈ ಜಗತ್ತಿನಲ್ಲಿ ಭೂಮಿಗೆ ಎಷ್ಟೊಂದು ಬರ್ಡ್ ಆಗಿದೆ. ಇಲ್ಲಿ ಯಾವುದೇ ಸಾರ ಇಲ್ಲ, ಸತ್ವ ಇಲ್ಲ, ಇದಂತೂ ಎಲ್ಲ ಹಳೇದಾಗಿದೆ. ಈಗ ಎಲ್ಲವೂ ಹೊಸದಾಗಿ ಬದಲಾಗಲಿದೆ. ಅಂತಹ ಜಗತ್ತಿಗೆ ತಾವು ಮಾಲೀಕರಾಗ್ತೀರಿ. ತೋ ಇತನಿ ಖುಷಿ ರಹನಿ ಚಾಹಿಯೆ. ಹೀಗೆ ಬಾಬಾ ಹೇಳ್ತಿದಾರಲ್ಲಿ ಪ್ರಕೃತಿ, ಆಕಾಶ, ಭೂಮಿ ಎಲ್ಲವೂ ಸತೋಪ್ರಧಾನ ಆಗಿತ್ತು. ಅಂತ ಜಗತ್ತಿಗೆ ತಾವು ಮಾಲೀಕರಾಗ್ತಾ ಇದ್ರಿ. ಹಾಗಾಗಿ ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಜೈಸೆ ಸ್ಟೂಡೆಂಟ್ ವೈಸೆ ಖುಷಿ ಬಿ ಜಾಸ್ತಿ ಹೋತೆ ಹೇ. ಹೀಗೆ ವಿದ್ಯಾರ್ಥಿಗಳು ಬಹಳ ಖುಷಿ ನಶೆಯಲ್ಲಿದ್ರೆ ಅವ್ರಿಗೆ ಹೆಚ್ಚು ಎಷ್ಟೆಷ್ಟು ನಿಶ್ಚಯ ಇರುತ್ತೋ ಅಷ್ಟೆಷ್ಟು ಖುಷಿ ಜಾಸ್ತಿ ಇದೆ. ತುಮಾರಿಗೆ ಹೇ ಉಂಚತೆ ಉಂಚ್ ಯೂನಿವರ್ಸಿಟಿ. ಬಾಬಾ ಹೇಳ್ತಾರೆ ಇದು ನಿಮ್ಮದು ಶ್ರೇಷ್ಠಾತಿ ಶ್ರೇಷ್ಠ ಆಗಿರುವಂತ ಯೂನಿವರ್ಸಿಟಿ ಆಗಿದೆ. ऊंचते ऊंच पढ़ाने वाला है, बच्चे पढ़ते भी है ऊंचते ऊंच बनाने के लिए. ಇದು ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಓದಿಸೋರು ಕೂಡ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಆಗಿದ್ದಾರೆ, ಶಿಕ್ಷಕನೇ ಆಗಿದ್ದಾರೆ. ಮತ್ತೆ ಈ ವಿದ್ಯೆಯಿಂದ ಓದ್ತಿರಂದ್ರೆ ತಾವು ಕೂಡ ಶ್ರೇಷ್ಠಾತಿ ಶ್ರೇಷ್ಠ ಆಗ್ಬಿಡ್ತೀರಿ. ಹೀಗೆ ಬಾಬಾ ಹೇಳ್ತಿದ್ದಾರೆ ಶ್ರೇಷ್ಠ ಯೂನಿವರ್ಸಿಟಿ, ಓದಿಸೋರು ಶ್ರೇಷ್ಠ, ಈ ಓದಿದ ನಂತರ ಕೂಡ ತಾವು ಕೂಡ ಶ್ರೇಷ್ಠರಾಗ್ತಾರೆ. ತುಮ್ ಕಿತ್ತನೆ ನೀಚಿತೆ. ಬಾಬಾ ಹೇಳ್ತಾರೆ ತಾವೆಷ್ಟು ಕನಿಷ್ಠರಾಗಿದ್ರೆ ಏಕದಮ್ ನೀಚ ಸೇ ಫಿರ್ ಊಂಚ್ ಬನ್ ಜಾತೆ ಹೋ. ಹೀಗೆ ಬಾಬಾ ಹೇಳ್ತಾರೆ ಎಷ್ಟು ಕನಿಷ್ಠ ಇರುವಂತವ್ರು ಈ ವಿದ್ಯೆ ಓದೋದ್ರಿಂದಲೇ ಎಷ್ಟು ಶ್ರೇಷ್ಠರಾಗ್ಬಿಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಖುದ್ ಹಿ ಕಹತೆ ಹೇ ತುಮ್ ಸ್ವರ್ಗಕ್ಕೆ ಮಾಲಿಕ್ ತೋಡೆ ಹೇ. ಬಾಬಾ ಸ್ವತಃವಾಗಿ ಹೇಳ್ತಾರೆ ತಾವು ಈಗ ಸ್ವರ್ಗಕ್ಕೆ ಯೋಗ್ಯರಾಗ್ಬೇಕಾಗಿದೆ. ಈಗಂತೂ ಯಾವುದೇ ಯೋಗ್ಯರಿಲ್ಲ. ಅಪವಿತ್ರ ವಹನ್ ಜನಾಸಕ್ಕೆ. ಬಾಬಾ ಹೇಳ್ತಾರಲ್ಲಿ ಅಪವಿತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯರಾಗ್ಬೇಕಾಗಿದೆ. ಹಾಗಾಗಿ ಪಾವನ ಮಾಡಿನೇ ಬಾಬಾ ಕಳಿಸ್ಕೊಡ್ತಾ ಇದ್ದಾರೆ. ನೀಚೆ ಹೇ ತತ್ತು ऊंच देवताओं के आगे उनकी ही ಮಹಿಮಾ ಗಾತೆ ಹೇ. ಯಾರು ನೀಚರಿದ್ದಾರೆ, ಕನಿಷ್ಠರಿದ್ದಾರೆ, ಅವರೇ ಹೋಗಿ ದೇವತೆಗಳ ಮುಂದೆ ನಿಂತ್ಕೊಂಡು ಮಹಿಮೆಯನ್ನ ಮಾಡ್ತಾ ಇದ್ರಿ. ತಾವು ಸರ್ವಗುಣ ಸಂಪನ್ನ ಇದ್ರಿ, ಪವಿತ್ರ ಇದ್ರಿ, ಶ್ರೇಷ್ಠ ಇದ್ರಿ, ಮಹಾನ್ ಇದ್ರಿ ಅಂತೇಳಿ ಕನಿಷ್ಠರ ಮುಂದೆ ನಿಂತ್ಕೊಂಡು ಮಹಿಮೆ ಮಾಡ್ತಾ ಇದ್ರಿ. ಮಂದಿರೊಮ್ಮೆ ಜಾಕರ್ ಉನ್ಕಿ ऊंचाई और अपनी नीचता का वर्णन करते थे. ಹೀಗೆ ಬಾಬಾ ಹೇಳ್ತಿದ್ದಾರೆ ಮಂದಿರದಲ್ಲಿ ಮುಂದೆ ಹೋಗಿ ದೇವತೆಗಳ ಮುಂದೆ ನಿಂತ್ಕೊಂಡು ಅವರ ಮಹಿಮೆಯನ್ನ, ಅವರ ಶ್ರೇಷ್ಠತೆಯನ್ನ ಹೊಗಳ್ತಾ ಇದ್ರೆ. ತಮ್ಮದು ನೀಚತೆ, ನಾನೆಷ್ಟು ಕನಿಷ್ಠ ಇದ್ದೀನಿ, ನಾನೆಷ್ಟು ಪಾಪಿ ಇದ್ದೀನಿ, ನಾನೆಷ್ಟು ಭ್ರಷ್ಟ ಇದ್ದೀನಿ, ಹೀಗೆ ತಮ್ಮ ನೀಚತೆಯನ್ನು ಕೂಡ ವರ್ಣನೆ ಮಾಡ್ಕೋತಾ ಇದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಿರ್ಕಾತೆ ಹೇ रहम करो तो हम भी ऐसे ऊंच बने. ಮತ್ತೆ ಹೇಳ್ತಾ ಇದ್ರಂತೆ ನಮ್ಮ ಮೇಲೆ ಸ್ವಲ್ಪ ದಯೆ ತೋರಿಸು, ನಾನು ಕೂಡ ನಿಮ್ಮಂತೆ ಆಗ್ಬೇಕು, ನಾನು ಶ್ರೇಷ್ಠ ಆಗ್ಬೇಕು ಅಂತ ಹೇಳಿ ಬೇಡ್ತಾ ಇದ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ನೋಕೆ ಹಾಗೆ ಮಾತಾ ಟೇಕ್ತೈತೆ, ಅವರ ಮುಂದೆ ಹೋಗಿ ತಲೆ ಬಾಗ್ತಾ ಇದ್ರಿ. ಯಹ ತೋ ವಹ ಭಿ ಮನುಷ್ಯ ಪರಂತು ಉನ್ಮೇ ದೈವಿ ಗುಣ ಹೇ. ದೇವತೆಗಳಂದ್ರೇನು ಬೇರೆ ಅಲ್ಲ, ಅವರು ಕೂಡ ಮನುಷ್ಯರೇ, ಆದ್ರೆ ಅವರಲ್ಲಿ ದೈವಿ ಗುಣಗಳಿತ್ತು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಂದಿರೋ ಮೇ ಜಾತೆ ಹೇ ಉನ್ ಫಿರ್ ಭಿ ಪೂಜಾ ಕರ್ತೆ ಹೇ कि हम भी उनको
ಉನ್ಸೆ ಜೈಸೆ ಬನೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಮಂದಿರದಲ್ಲಿ ಹೋಗಿ ಅವ್ರಿಗೆ ಪೂಜೆ ಮಾಡ್ತೀರಿ, ಆರಾಧಿಸ್ತೀರಿ, ನಾವು ಕೂಡ ಅವರಂತೆ ಆಗ್ಬೇಕು ಅಂತೇಳಿ. ಯಹ ಕೋಯಿ ಕೋ ಪತಾ ನಹಿ ಹೇ ಕಿ ಉನ್ಹೋಂಗೆ ಐಸೆ ಬನಾನೆ ಕಿಸ್ನೆ ಬನಾಯ ಹೇ. ಆದ್ರೆ ಮನುಷ್ಯರಿಗೆ ಗೊತ್ತಿಲ್ಲ, ಇಷ್ಟು ಶ್ರೇಷ್ಠರನ್ನಾಗಿ, ಇಷ್ಟು ಮಹಿಮಾ ಯೋಗ್ಯರನ್ನಾಗಿ, ಇಷ್ಟು ಪೂಜ್ಯರನ್ನಾಗಿ ಯಾರು ಮಾಡಿದ್ರು ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ತುಮ್ ಬಚ್ಚೋ ಕಿ ಬುದ್ಧಿ ಮೇ ಸಾರಾ ಡ್ರಾಮಾ ಬೈಠಾ ಹುವಾ ಹೇ. ಗೊತ್ತಾವ ಮಕ್ಕಳಿಗೆ ಗೊತ್ತಾಗಿದೆ, ಇಡೀ ನಾಟಕದ ರಹಸ್ಯನೇ ಗೊತ್ತಾಗಿದೆ. ಹಾಗಾದ್ರೆ ಆ ದೇವತೆಗಳನ್ನ ಯಾರು ಮಾಡಿದ್ರು, ಯಾವ ಸಮಯದಲ್ಲಿ ಮಾಡಿದ್ರು, ಹೀಗೆ ತಾವು ಮಕ್ಕಳಿಗೆ ಗೊತ್ತಾಗಿದೆ. ಐಸೆ ಇಸ್ ದೈವಿ ಜಾಡ್ ಕಾ ಸ್ಯಾಂಪ್ಲಿಂಗ್ ಲಗಾತಾ ಹೇ. ಈಗಂತೂ ಬಾಬಾ ಅಂಥದ್ದೇ ದೇವತೆಗಳ ಜಗತ್ತನ್ನ ಸಸಿ ನಾಡ್ತಾ ಇದ್ದಾರೆ. ಬಾಬಾ ಆತೆ ಬಿ ಹೇ ಸಂಗಮ್ ಪರ್. ಬಾಬಾ ಬರೋದೇ ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ ಬಂದು ದೇವತೆಗಳ ಸಸಿ ನಾಟಿ ಮಾಡ್ತಾ ಇದ್ದಾರೆ. ಯಹ ಪುರಾಣಿ ದುನಿಯಾ ಹೈ ಇಸ್ಲಿಯೇ ಬಾಪ್ ಕೋ ಬುಲಾತೆ ಹೇ. ಇದಂತೂ ಹಳೆ ಜಗತ್ತು. ಹಳೆ ಜಗತ್ತಲ್ಲೇನೆ ತಂದೆಯನ್ನ ಕರೆಯೋದು. ಹಳೆ ಜಗತ್ತಲ್ಲೇ ಬಾಬಾ ಹೊಸ ಜಗತ್ತನ್ನ ಮಾಡ್ತಾರೆ. ಹಮ್ಕೋ ಆಕರ್ ಪತಿ ಸೆ ಪಾವನ್ ಬನಾವು. ತಾವು ಬಂದು ನಮ್ಮನ್ನ ಪತಿತರಿಂದ ಪಾವನ ಮಾಡಿ. ಅಭಿ ತುಮ್ ಪಾವನ್ ಹೋನೆ ಕೆ ಲಿಯೇ ಪುರುಷಾರ್ಥ ಕರ್ತೆ ಹೋ. ಪಾವನ ಮಾಡಿ ಅಂತಾನೆ ಕರೀತಾ ಇದ್ರೆ, ಅದಕ್ಕಾಗಿ ಬಾಬಾ ಬಂದು ಈಗ ಅಂತಹ ಪುರುಷಾರ್ಥವನ್ನ ಕಲಿಸ್ಕೊಡ್ತಾ ಇದ್ದಾರೆ. ಪಾವನ ಆಗೋದು ಹೇಗೆ, ದೇವತಾ ಆಗೋದು ಹೇಗೆ. ಬಾಕಿ ಸಬ್ ಇಸಾ ಕಿತಾಬ್ ಚುಕ್ತ ಕರ್ ಚಲೆ ಜಾಯಂಗೆ ಶಾಂತಿ ಧಾಮ್. ಹೀಗೆ ಎಲ್ಲಾ ಆತ್ಮಗಳು ಪಾವನ ಆಗ್ತದೆ. ತಾವು ಪುರುಷಾರ್ಥ ಮಾಡ್ತಿದ್ರಿ ದೇವತೆ ಆಗ್ಲಿಕ್ಕೆ, ಉಳಿದವರೆಲ್ಲರೂ ಅವರವರ ಲೆಕ್ಕಾಚಾರಗಳನ್ನ ಚುಕ್ತ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಶಾಂತಿ ಧಾಮಕ್ಕೆ. ಮನ್ಮನಾಭೋ ಕಾ ಮಂತ್ರ ಮುಖ್ಯ ಜೋ ತುಮಕೋ ಬಾಪ್ ದೇತೆ ಹೇ. ಮುಖ್ಯವಾಗಿರೋದು ಮನ್ಮನಾಭವದ ಮಂತ್ರ. ಅದು ಬಾಬಾ ತಾವು ಮಕ್ಕಳಿಗಾಗಿ ಕೊಟ್ಟಿರುವಂತದ್ದಾಗಿದೆ. ನನ್ನನ್ನೇ ನೆನಪು ಮಾಡಿ ಎನ್ನುವಂತ ಮಂತ್ರನ. ಬಾಕಿ ಬಾಬಾ ಹೇಳ್ತಿದ್ದಾರೆ, ಗುರು ಲೋಗ್ ತೋ ಡೇರ್ ಕೆ ಡೇರ್ ಹೇ, ಕಿತನೆ ಮಂತ್ರ ದೇತೆ ಹೇ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಗುರುಗಳನ್ನ ಮಾಡ್ಕೊಂಡಿದ್ರಿ, ಅವ್ರು ಎಷ್ಟೊಂದು ಮಂತ್ರಗಳನ್ನ ಕೊಟ್ಟಿದ್ರು, ಮಾಲೆ ಜಪಿಸೋದು ಕೊಟ್ಟಿದ್ರು, ಶ್ಲೋಕಗಳನ್ನ ಹೇಳ್ರಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಸಿದ್ರು, ಎಷ್ಟೆಲ್ಲ ಮಂತ್ರ ಹೇಳಿದ್ದಾರೆ. ಬಾಕಾ ಹಿ ಏಕ್ ಮಂತ್ರ. ಆದ್ರೆ ತಂದೆಯದಂತೂ ಒಂದೇ ಮಂತ್ರ, ನನ್ನನ್ನೇ ನೆನಪು ಮಾಡಿ. ಆತ್ಮ ಅಂತ ಹೇಳಿ ತಿಳ್ಕೊಂಡು ಆತ್ಮಗಳ ತಂದೆಯನ್ನ ನೆನಪು ಮಾಡಿ. ಬಾಪ್ನೆ ಭಾರತ್ ಮೇ ಆಕರ್ ಮಂತ್ರ ದಿಯಾತ ಜಿಸಸೆ ತುಮ್ ದೇವಿ ದೇವತಾ ಬನೆ ಥೆ. ಬಾಬಾ ಇಂಥ ಭಾರತದಲ್ಲಿ ಬಂದು ಇಂಥ ಮಂತ್ರವನ್ನ ಕೊಟ್ಟಿದ್ರು, ಆ ಮಂತ್ರದಿಂದ ತಾವು ದೇವತೆಗಳೇ ಆಗಿದ್ರಿ. ಭಗವಾನ್ ವಾಚೈನ, ಇದು ಭಗವಂತನ ಮಹಾವಾಕ್ಯನೇ ಆಗಿದೆ. ನಾನು ಭಾರತದಲ್ಲೇ ಬಂದು ಭಾರತೀಯರ ಕಲ್ಯಾಣ ಮಾಡ್ತಾ ಇದ್ದೇನೆ. ವೇ ಲೋಗ್ ಬಲ್ ಶ್ಲೋಕ ಆದಿ ಕತೆ ಹೇ ಪರಂತು ಅರ್ಥ ಕುಚ್ ಬಿ ನಹಿ ಸಮಜ್ತೆ. ಬಲೆ ಭಕ್ತಿಯಲ್ಲಿ ಎಲ್ಲರೂ ಶ್ಲೋಕಗಳನ್ನ ಹೇಳ್ತಾರೆ, ಏನೆಲ್ಲ ಮಂತ್ರಗಳನ್ನ ಹೇಳ್ತಾರೆ, ಅದರ ಅರ್ಥ ಅಂತೂ ಅವ್ರಿಗೆ ಏನು ಕೂಡ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಅರ್ಥ ಸಮಜ್ ಸಕ್ತೆ ಹೋ. ಆದ್ರೆ ತಾವು ಮನ್ಮನಾಭವ ಅಂದ್ರೆ ಏನು, ಅದರ ಅರ್ಥವನ್ನ ತಿಳ್ಕೊಂಡಿದ್ದೀವಿ. कुंभ के मेला में जाते हैं, वहां भी तुम सबको समझ सकते हो. ಎಲ್ಲೆಲ್ಲಿ ಕುಂಭ ಮೇಳಗಳಾಗ್ತದೆ, ಜಾತ್ರೆಗಳಾಗ್ತದೆ, ಎಲ್ಲಿ ಜನಸಂದಣಿ ಸೇರುತ್ತೆ, ಅಲ್ಲಿ ತಾವು ಹೋಗಿ ತಂದೆಯ ಜ್ಞಾನವನ್ನ ತಿಳಿಸ್ಕೊಡ್ಬಹುದು. ಯಹಿ ಪತಿತ ನರಕ. ಇದಂತೂ ಹಳೆಯ ಜಗತ್ತು, ನರಕ ಆಗಿದೆ. ಸತ್ಯುಗ ಪಾವನ ದುನಿಯಾತಿ ಜಿಸ್ಕೋ ಹಿ ಸ್ವರ್ಗ ಕಹಾ ಜಾತಾ ಹೇ. ಯಾವಾಗ ಪಾವನ ಜಗತ್ತಿತ್ತು ಅದಕ್ಕೆ ಸ್ವರ್ಗ ಅಂತ ಹೇಳಿ ಹೇಳಲಾಗುತ್ತೆ. ಪತಿತ ದುನಿಯಾ ಮೇ ಕೋಯಿ ಪಾವನ್ ಹೋ ನಾ ಸಕೆ. ಈ ಪತಿತ ಜಗತ್ತಿನಲ್ಲಿ, ಹಳೆಯ ಜಗತ್ತಿನಲ್ಲಿ ಪಾವನರಿರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಗಂಗಾ ಸ್ನಾನ ಕರ್ ಪಾವನ್ ಹೋನೆ ಕೆ ಲಿಯೇ ಜಾತೆ ಹೇ. ಮನುಷ್ಯರು ಗಂಗಾ ಸ್ನಾನ ಮಾಡ್ಬೇಕು, ಗಂಗಾ ಸ್ನಾನ ಮಾಡಿದ್ರೆ ನಾವು ಪಾವನರಾಗ್ತೀವಿ ಅಂತ ಹೇಳಿ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಕ್ಯೂಂಕಿ ಸಮಜ್ತೆ ಹೇ ಶರೀರ್ ಕೋ ಹಿ ಪಾವನ್ ಬನ್ನಾ ಹೇ. ಅವ್ರು ತಿಳ್ಕೊಂಡಾರಂತೆ ಶರೀರನೇ ಪಾವನ ಆಗ್ಬೇಕು, ಶರೀರ ತೊಳೆದ್ರೆ ನಾವು ಪಾವನ ಆಗ್ತೀವಿ. ಆತ್ಮನನ್ನು ಶುದ್ಧ ಮಾಡ್ಕೊಳ್ಳೋ ವಿಚಾರ ಮನುಷ್ಯರಿಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮತು ಸದೈವ ಪಾವನ್ ಹೇ ಹಿ. ಅವ್ರು ಹೀಗ್ ತಿಳ್ಕೊಂಡಿರ್ತಾರಂತೆ, ಶರೀರ ಕೊಳೆ ಆಗತ್ತೆ, ಆತ್ಮ ಅಂತೂ ಸದಾ ಪಾವನ ಇರುತ್ತೆ. ಹಾಗಾಗಿ ಶರೀರವನ್ನೇ ಸ್ವಚ್ಛ ಮಾಡ್ಕೊಳ್ಬೇಕು, ಅದಕ್ಕಾಗಿ ಗಂಗಾ ಸ್ನಾನ ಮಾಡ್ಬೇಕು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮ ಸೋ ಪರಮಾತ್ಮ ಕಾ ದೇತೆ ಹೇ. ಆತ್ಮನೇ ಪರಮಾತ್ಮ
ಸದಾ ಪಾವನ ಇರುತ್ತೆ ಅಂತ ಹೇಳಿ ತಿಳ್ಕೊಂಡಿರುವ ಕಾರಣನೇ ಅವರು ಆತ್ಮನನ್ನ ಶುದ್ಧ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ लिखा भी सकते हो आत्मा पवित्र होती ज्ञान ज्ञान स्नाನ से न कि ಪಾನಿ ಕೆ ಸ್ನಾನ से. ಬರೆದು ತೋರಿಸ್ಬೇಕಾಗಿದೆ, ಹೇಳ್ಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ಆತ್ಮ ಪವಿತ್ರ ಆಗೋದೇ ಜ್ಞಾನ ಸ್ನಾನದಿಂದ. ಸ್ಥೂಲ ನೀರಿನ ಸ್ನಾನದಿಂದ ಆತ್ಮ ಪಾವನ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. पानी की स्नान तो रोज करते रहते हैं, ನೀರಿನಿಂದ ಸ್ನಾನ ಅಂತೂ ಪ್ರತಿದಿನ ಮಾಡ್ತಾ ಇರ್ತೀರಿ. जो भी नदियां है उनके उसमें ರೋಜ್ ಸ್ನಾನ करते रहते हैं. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲೆಲ್ಲಿ ನದಿಗಳಿರ್ತದೆ ಅಲ್ಲಿ ಹೋಗಿ ಪ್ರತಿ ದಿನನೂ ಕೂಡ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತೀರಿ. ಪಾನಿ ಬಿ ವಹಿ ಹೋತಿ है, ನೀರಂತೂ ಅದೇ ಆಗಿರುತ್ತೆ. अब पानी से ही सब कुछ किया जाता है. ಇತ್ತೀಚೆಗಂತೂ ಎಲ್ಲ ನೀರಿನಿಂದಲೇ ನಡೆಯುತ್ತೆ. ಎಲ್ಲ ಮನೆ ಕೆಲ್ಸ, ಹೊಲ ಗದ್ದೆಗಳ ಕೆಲ್ಸ, ನೀರಿಲ್ಲ ಅಂದ್ರೆ ಯಾವ ಕೆಲ್ಸನೂ ಇರುತ್ತೆ, ಎಲ್ಲ ನಿಂತೋಗುತ್ತೆ. ಹಾಗಾಗಿ ಇತ್ತೀಚೆಗಂತೂ ನೀರಿನಿಂದನೇ ಎಲ್ಲ ಕೆಲ್ಸಗಳಾಗುತ್ತೆ. बातें कितनी सहज है परंतु किसकी बुद्धि में आती नहीं. ಮಾತಂತೂ ಬಹಳ ಈಸಿ, ನೀರಿನಿಂದ ಆತ್ಮ ಪಾವನ ಆಗೋದಿಲ್ಲ, ಎಷ್ಟು ಈಸಿ ಮಾತನ್ನು ಕೂಡ ಮನುಷ್ಯರ ಬುದ್ಧಿ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ನೀರಿನಿಂದ ಶರೀರ ಸ್ವಚ್ಛ ಆಗುತ್ತೆ ಹೊರತು ಆತ್ಮ ಸ್ವಚ್ಛ ಆಗೋದಿಲ್ಲ. ಈ ಸಣ್ಣ ಮಾತು ಕೂಡ ತಿಳ್ಕೊಳ್ಳೋದಿಲ್ಲ. ಜ್ಞಾನ ಸೆ ಹಿ ಸದ್ಗತಿ ಹೋತಿ ಹೈ ಸೆಕೆಂಡ್ ಮೇ. ಬಾಬಾ ಹೇಳ್ತಿದ್ದಾರೆ, ಜ್ಞಾನದಿಂದಲೇ ಒಂದೇ ಸೆಕೆಂಡ್ ಅಲ್ಲಿ ಸದ್ಗತಿ ಆಗುತ್ತೆ. ಆತ್ಮನಿಗೆ ತಂದೆಯ ಪರಿಚಯ ಸಿಕ್ಕರೆ ಸಾಕು, ಒಂದು ಚಿತ್ರದ ಜ್ಞಾನ ತಿಳ್ಕೊಂಡ್ರೆ ಸಾಕು, ಅವ್ರಿಗೆ ಸದ್ಗತಿ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಿರ್ कहते हैं ज्ञान इतना अथाह है जो सारा समुद्र शाही बनाओ, जंगल को कमाल बनाओ, धरती को कागज बनाओ तो भी अंत नहीं हो सकता. ಹೀಗೆ ಬಾಬಾ ಹೇಳ್ತಾರೆ, ಜ್ಞಾನ ಇಷ್ಟು ವಿಸ್ತಾರ ಆಗಿದೆ. ಬಾಬಾ ಹೇಳ್ತಾರೆ, ಜ್ಞಾನವನ್ನ ಇಡೀ ಸಮುದ್ರವನ್ನೇ ಇಂಕ್ ಮಾಡ್ಕೊಂಡು, ಇಡೀ ಜಗತ್ತಿನಲ್ಲಿರುವ ಗಿಡ ಮರಗಳೆಲ್ಲ ಪೆನ್ನನ್ನಾಗಿ ಮಾಡ್ಕೊಂಡು, ಇಡೀ ಭೂಮಿಯನ್ನೇ ಕಾಗದ ಮಾಡ್ಕೊಂಡು ಬರ್ದ್ರೂ ಈ ಜ್ಞಾನ ಮುಗಿಯದಷ್ಟು ವಿಸ್ತಾರವಾಗಿದೆ. ಆದ್ರೂ ಮತ್ತೆ ಬಾಬಾ ಈ ಜ್ಞಾನವನ್ನ ಸೆಕೆಂಡ್ ನಲ್ಲೇ ಸಿಗುತ್ತೆ, ಸೆಕೆಂಡ್ ನಲ್ಲೇ ಜೀವನ್ ಮುಕ್ತಿ. ಸಾರದಲ್ಲೂ ಕೂಡ ಬಾಬಾ ಹೇಳ್ತಾರೆ, ಬಾಪ್ ಭಿನ್ನ ಭಿನ್ನ ಪಾಯಿಂಟ್ಸ್ ತೋ ರೋಜ್ ಸಮझाते रहते हैं. ಬಾಬಾ ಭಿನ್ನ ಭಿನ್ನ ಆಗಿರುವ ಹೊಸ ಹೊಸ ಮಾತುಗಳನ್ನ ಪ್ರತಿ ದಿನನೂ ತಿಳಿಸ್ತಾ ಇದ್ದಾರೆ. ಬಾಪ್ कहते हैं आज तुमको बहुत गुह्य बातें सुनाता हूँ. ಬಾಬಾ ಹೇಳ್ತಾರೆ, ನಾನು ಇವತ್ತು ನಿಮ್ಗೆ ಹೊಸ ಮಾತುಗಳನ್ನ ಹೇಳ್ತಾ ಇದ್ದೀನಿ, ಹೊಸ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದ್ದೀನಿ, ಇಂತಹ ಗುಹ್ಯ ಮಾತುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರಂತೆ. ಬಚ್ಚೆ कहते हैं पहले क्यों नहीं समझा. ಬಾಬಾ ಮಕ್ಕಳು ಕೇಳ್ತಾರೆ, ಬಾಬಾ ಇಂಥ ಹೊಸ ಪಾಯಿಂಟ್ಸ್ ಅನ್ನ ಯಾಕೆ ನೀವು ಮೊದಲೇ ನಮ್ಗೆ ಹೇಳೇ ಇಲ್ಲ. ಅರೆ ಪೆಹಲೆ ಕೈಸೆ ಸುನಾಯಂಗೆ. ಬಾಬಾ ಹೇಳ್ತಾರೆ, ಅರೆ ನಾನು ಮೊದಲೇ ಹೇಗೆ ಹೇಳಿ ಮೊದಲೇ ಅಂತ ಹೇಳಿ. ಕಹಾನಿ ಶುರು ಸೆ ಲೇಕರ್ ನಂಬರ್ವಾರ್ ಸುನಾಯಂಗೆನಾ. ಹೀಗೆ ಬಾಬಾ ಹೇಳ್ತಾರೆ, ಕಥೆಗಳನ್ನ ಮೊದಲಿಂದ ಹಿಡ್ಕೊಂಡು ಕೊನೆಯವರೆಗೂ ಹೇಳ್ಕೊಂಡು ಹೋಗ್ತಾರೆ. ಹಂಗ ಸೀರಿಯಲ್ ಆಗಿ ಹೇಳಿದ್ರೆ ಮಾತ್ರ ಅದು ಕತೆ ಅನ್ಸುತ್ತೆ. ಲಾಸ್ಟ್ ಏನ್ ತೆಗೆದುಕೊಂಡು ಬಂದು ಮೊದಲೇ ಹೇಳಿದ್ರೆ, ಮೊದಲೇ ತೆಗೆದುಕೊಂಡೋಗಿ ಲಾಸ್ಟ್ ಕತೆ ಹೇಳಿದ್ರೆ ಅದ್ ಹೇಗೆ ಅರ್ಥ ಆಗತ್ತೆ ಅಂತ ಬಾಬಾ ಕೇಳ್ತಿದ್ದಾರೆ. ಅದಕ್ಕಾಗಿ ನಾನು ಯಾವಾಗ ಯಾವ ರಹಸ್ಯವನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದೇ ರಹಸ್ಯನೇ ತಿಳಿಸ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪಿಚಾಡಿ ಕಾ ಪಾಠ ಪಹಲಾ ಕೈಸೆ ಸುನಾ ಸಕೆಂಗೆ. ಬಾಬಾ ಹೇಳ್ತಾರೆ, ಅಂತ್ಯದಲ್ಲಿರುವಂತಹ ಪಾತ್ರವನ್ನ ನಾನು ಮೊದಲೇ ಹೇಗೆ ಹೇಳಿ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಯಹ ಬಿ ಬಾಪ್ ಸುನಾತೆ रहते हैं. ಈ ರೀತಿಯಾಗಿ ಬಾಬಾ ಹೊಸ ಹೊಸ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇರ್ತಾರೆ. ಯಹ ಸೃಷ್ಟಿ ಚಕ್ರಕ್ಕೆ ಆದಿ ಮಧ್ಯ ಅಂತ ರಾಜ್ ತುಮ್ ಜಾನ್ತೆ ಹೋ. ಹೀಗೆ ಇಡೀ ಸೃಷ್ಟಿಯ ಆದಿ ಮಧ್ಯದ ಅಂತ್ಯದ ರಹಸ್ಯ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ. ತುಮಾರೆ ಕೊಯಿ भी पूछे तो तुम झट ರೆಸ್ಪಾನ್ಸ್ कर सकते हो. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಮ್ಗೆ ಯಾರಾದ್ರೂ ಜ್ಞಾನ ಕೇಳಿದ್ರೆ, ಏನಾದ್ರೂ ಪ್ರಶ್ನೆ ಮಾಡಿದ್ರೆ ತಕ್ಷಣ ಅವ್ರಿಗೆ ರೆಸ್ಪಾನ್ಸ್ ಕೊಡ್ಬೇಕಾಗಿದೆ, ಉತ್ತರ ಕೊಡ್ಬೇಕಾಗಿದೆ. ತುಮಾರೆ में भी नंबर बार है जिसकी बुद्धि में बैठा हुआ है. ಬಾಬಾ ಹೇಳ್ತಿದ್ದಾರೆ, ತಾವು ಮಕ್ಕಳಲ್ಲೂ ಕೂಡ ನಂಬರ್ ವಾರ್ ಆಗಿದ್ರಿ. ಯಾರ ಬುದ್ಧಿಯಲ್ಲಿ ಜ್ಞಾನ ಇದೆ ಅವರು ತಕ್ಷಣ ತಿಳಿಸ್ಕೊಡ್ತಾರೆ. तुम्हारे पास आते हैं पूरा. ಬಾಬಾ ತಿಳಿಸ್ತಾ ಇದ್ದಾರೆ,
बाहर जाकर कहते हैं यह तो पूरी समझने नहीं मिलती है। फालतू चित्र रखा है इसलिए उन्होंने समझने वाले बड़े अच्छी चाहिए। ಹೀಗೆ ಬಾಬಾ ಹೇಳ್ತಾರೆ, ಯಾರಾದರೂ ಪ್ರಶ್ನೆ ಮಾಡಿದ್ರೆ ತಾವು ತಕ್ಷಣ ಜ್ಞಾನ ಹೇಳೋರಾಗಿರ್ಬೇಕು, ಅವರ ಪ್ರಶ್ನೆಗೆ ಉತ್ತರ ತಿಳಿಸೋರಾಗಿರ್ಬೇಕು. ಇಲ್ಲ ಅಂದ್ರೆ ಅವರು ಹೊರಗಡೆ ಹೋಗಿ ತಿಳ್ಕೊಳ್ತಾರಂತೆ ಅಲ್ಲಿ ಜ್ಞಾನ ಸುಳ್ಳಿದೆ, ಅಲ್ಲಿ ಚಿತ್ರಗಳಿರೋವೆಲ್ಲ ಸುಳ್ಳಾಗಿದ್ದಾವೆ, ಅವರು ಸರಿಯಾಗಿ ತಿಳಿಸ್ಲೇ ಇಲ್ಲ, ಹೇಳಲೇ ಇಲ್ಲ ಅಂತೇಳಿ ಡಿಸರ್ವಿಸ್ ಮಾಡ್ತಾರೆ, ಇಂಥ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳ್ತಾರಂದ್ರೆ ಅವ್ರಿಗೆ ಸಮಂಜಸ ಆಗಿರುವಂತ ಉತ್ತರವನ್ನೇ ಹೇಳ್ಬೇಕು ಅಂತ ಬಾಬಾ ಹೇಳ್ತಾರೆ. ತಮ್ಗೆ ಹೇಳಲಿಕ್ಕಾಗಿಲ್ಲ ಅಂದ್ರೆ ನಮ್ಮ ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಈ ಜ್ಞಾನದ ಕುರಿತಾಗಿ ನಿಮ್ಗೆ ಇನ್ನೂ ಹೆಚ್ಚಿನ ಜ್ಞಾನ ಹೇಳ್ತಾರೆ, ಅಕ್ಕಂದ್ರ ಹತ್ರನೂ ಕರ್ಕೊಂಡ್ ಬರ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಹಿತು ವಹ ಪೂರ ಸಮಜ್ತೆ ನಹಿ ಹೇ, ಇಲ್ಲಾಂದ್ರೆ ಕೇಳುವವರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಸಮಜ್ನೆ ವಾಲೆ ಬಿ ಪೂರಾ ನಹಿ ತೋ ಜೈಸಾ ತೈಸ್ ಮಿಲಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ಕೇಳುವವರಿಗೆ ಸರಿಯಾಗಿ ಉತ್ತರ ಸಿಗ್ಲಿಲ್ಲ ಅಂದ್ರೆ ಅವ್ರು ಇಲ್ಲಿರೋದು ಸುಳ್ಳು ಅಂತ ಹೇಳಿ ತಿಳ್ಕೊಂಡ್ ಬಿಡ್ತಾರೆ. ಎಷ್ಟು ಸತ್ಯ ಜ್ಞಾನ ಇದಕ್ಕೆಲ್ಲ ಅವ್ರಿಗೆ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಹೊರಟೋಗ್ಬಿಡ್ತಾರೆ, ಮತ್ತೆ ಬರೋದೇ ಇಲ್ಲ. ಬಾಪ್ कहते हैं कहाँ कहाँ हम देखते हैं आदमी बड़ा समझदार है, बच्चा होशियार नहीं है तो फिर हम भी उनमें प्रवेश कर मदद कर लेते हैं, क्योंकि बाप तो बहुत ಚೋಟ ರಾಕೆಟ್ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಬಹಳ ಬುದ್ಧಿಹೀನ ಇದ್ದಾರೆ, ಅಂದ್ರೆ ತಿಳುವಳಿಕೆಯಲ್ಲಿ ಚಿಕ್ಕವರಿದ್ದಾರೆ, ಇನ್ನು ಪೂರ್ಣ ಸರ್ವಿಸ್ ಜ್ಞಾನದಲ್ಲಿ ಅನುಭವ ಇಲ್ಲ, ಹೇಳ್ಕೊಡೋರು ಸಣ್ಣವರಿದ್ದಾರೆ. ಕೇಳುವಂತವ್ರು ಬಹಳ ದೊಡ್ಡ ವ್ಯಕ್ತಿ ಇದ್ದಾರೆ, ಬುದ್ಧಿವಂತ ಇದ್ದಾರೆ, ಸಣ್ಣವರು ದೊಡ್ಡವ್ರ ಮುಂದೆ ಹೇಗ್ ಜ್ಞಾನ ಹೇಳ್ಬೇಕು. ಹಾಗೆ ಬಾಬಾ ಹೇಳ್ತಾರೆ, ಬಾಬಾ ಎಷ್ಟು ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾರೆ, ಸಹಯೋಗಿ ಕೊಡ್ಲಿಕ್ಕೆ ಬರ್ತಾರೆ. ತಕ್ಷಣ ರಾಕೆಟ್ ರೀತಿಯಲ್ಲಿ ಬಂದು ಬಾಬಾ ಎದುರಿನಲ್ಲಿರುವಂತ ಆತ್ಮನ ಕಲ್ಯಾಣ ಮಾಡೋದಕ್ಕಾಗಿ ಬಾಬಾ ಜ್ಞಾನ ಹೇಳಿ ಹೊರಟೋಗ್ತಾರೆ. ತಕ್ಷಣದಲ್ಲಿ ಬಾಬಾ ಬಂದು ಹೊರಟೋಗ್ತಾರೆ. ಹೀಗೆ ನಾನು ರಾಕೆಟ್ ಆಗಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆನೆ ಜಾನೆ ಮೇ ಧೈರ್ಯ ನಹಿ ಲಗ್ತಿ ಹೇ. ಹೀಗೆ ಬಂದು ಹೋಗೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ, ಅಷ್ಟು ತಕ್ಷಣ ಬಂದು ಜ್ಞಾನ ತಿಳಿಸೋಗ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಉನ್ಮೇ ಪೇರು ಬಹುರೂಪಿ ವ ಸರ್ವವ್ಯಾಪಿ ಬಾತ್ ಉಠಾ ಲಿಯಾ ಹೇ. ಈ ರೀತಿ ಬಾಬಾ ಬಂದು ಜ್ಞಾನ ಹೇಳಿ ಹೋಗುವ ಕಾರಣನೇ ಬಾಬಾ ಭಕ್ತರೆಲ್ಲರೂ ಭಗವಂತನನ್ನ ಸರ್ವವ್ಯಾಪಿ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ. ಬಾಬಾ ಬಹುರೂಪಿ ಆಗಿರುವ ಕಾರಣ ಅವರಿಗೆ ಸರ್ವವ್ಯಾಪಿ ಅಂತ ಹೇಳಿ ಈ ಪದವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಬಾಪ್ ತುಮ್ ಬಚ್ಚೋ ಕೋ ಬೈಟ್ ಸಮझाते हैं. ಬಾಬಾರವ್ರು ತಾವ್ ಮಕ್ಕಳಿಗೆ ಕುಳಿತು ತಿಳಿಸ್ತಾ ಇದ್ದಾರೆ, कोई आदमी अच्छी होती है तो उनके सामने वाले भी ऐसे चाहिए. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಕೆಲವರು ಕೇಳುವಂತ ವ್ಯಕ್ತಿಗಳು ದೊಡ್ಡವರಾಗಿದ್ದಾರೆ, ಅನುಭವಿ ಇದ್ದಾರೆ, ಆಧ್ಯಾತ್ಮಿಕ ವಿಚಾರದಲ್ಲಿ ಬಹಳ ತಿಳುವಳಿಕೆ ಇದ್ದಾರೆ, ಅಂತವ್ರ ಮುಂದೆ ಹೇಳುವವರು ಕೂಡ ಅದೇ ರೀತಿಯಾಗಿರ್ಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಆಜ್ಕಲ್ तो कोई छोटेपन से भी ಶಾಸ್ತ್ರ ಕಂಠ कर लेते हैं क्योंकि ಆತ್ಮ ಸಂಸ್ಕಾರ ले जाती है. ಹೀಗೆ ಬಾಬಾ ಹೇಳ್ತಾರೆ, ಇತ್ತೀಚೆಗಂತೂ ಶ್ಲೋಕಗಳನ್ನೆಲ್ಲ ಕಂಠಪಾಠ ಮಾಡ್ತಾ ಇರ್ತಾರೆ, ಚಿಕ್ಕ ವಯಸ್ಸಿನಲ್ಲೇ ಇರ್ತಾರೆ, ಬಹಳ ಚೆನ್ನಾಗಿ ಶ್ಲೋಕಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಬಾಬಾ ಹೇಳ್ತಾರೆ, ಅವ್ರು ಹಿಂದಿನ ಜನ್ಮದ ಸಂಸ್ಕಾರ ತೆಗೆದುಕೊಂಡು ಬಂದಿರ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಅಷ್ಟು ಶ್ಲೋಕಗಳನ್ನ ನಿರ್ಗಳವಾಗಿ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ಕಹಾ ಭಿ ಜನ್ಮ ಲೇತೆ ಫಿರ್ ವಹಾ ವೇದ ಶಾಸ್ತ್ರ ಆದಿ ಪಡ್ನೆ ಲಗ್ ಪಡ್ತೆ. ಆ ಸಂಸ್ಕಾರ ತೆಗೆದುಕೊಂಡು ಹೋಗಿರುವ ಕಾರಣ ಅವ್ರು ಎಲ್ಲಿ ಜನ್ಮ ಪಡಿತಾರೆ, ಚಿಕ್ಕ ವಯಸ್ಸಿನಲ್ಲಿನೇ ಮತ್ತೆ ವೇದ ಶಾಸ್ತ್ರಗಳನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಮತಿ ಸುಗತಿ ಹೊತ್ತಿ ಹೇನ. ಹೀಗೆ ಬಾಬಾ ಹೇಳ್ತಾರೆ, ಹಿಂದಿನ ಜನ್ಮದ್ದು ಯಾವುದನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ಅದೇ ಮುಂದಿನ ಜನ್ಮಕ್ಕಾಗಿ ತೆಗೆದುಕೊಂಡು ಬರ್ತಾರೆ. ಹೀಗೆ ಬಾಬಾ ಕೂಡ ನಮಗೂ ಹೇಳ್ತಾ ಇರ್ತಾರೆ, ತಾವು ಅಂತ್ಯದಲ್ಲಿ ಒಬ್ಬ ತಂದೆಯನ್ನ ಬಿಟ್ರೆ ಬೇರೆ ಯಾರು ನೆನಪು ಬರಬಾರ್ದು. ಹಾಗಾದ್ರೆ ನೀವು ತಂದೆ ಹತ್ರ ಹೋಗ್ತೀರಿ, ಸ್ವರ್ಗದಲ್ಲಿ ಹೋಗ್ತೀರಿ, ಅವರ ಆಸ್ತಿಯನ್ನ ಪಡ್ಕೊಳ್ತೀರಿ. ಹೀಗೆ ಅಂತ್ಯವತ್ತೇ ಸುಗತಿ ಆಗತ್ತೆ. ಆತ್ಮ ಸಂಸ್ಕಾರ ಲೇ ಜಾತೆ ಹೇ ನಾ, ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ आखिर वह दिन आया आज जो स्वर्ग की ದ್ವಾರ ಸಚ್ಚ खोलते हैं. ತಾವು ಮಕ್ಕಳಿಗೆ ಗೊತ್ತಾಗಿದೆ, ಕೊನೆಗೆ ಈಗ ಆ ದಿನ ಬಂದಿದೆ.
ಸ್ವರ್ಗದ ಬಾಗಿಲು ತೆರೆಯುವ ದಿನ, ನಾವು ನರಕದಿಂದ ಸ್ವರ್ಗಕ್ಕೆ ಹೋಗುವ ದಿನ ಬಂದಿದೆ. ನई दुनिया की ಸ್ಥಾಪನ್ ಪುರಾನಿ ದುನಿಯಾ ಕಾ ವಿನಾಶ್ ಹೋನಾ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ, ಈಗ ಹಳೆಯ ಜಗತ್ತು ಬದಲಾಗಿ ಹೊಸ ಜಗತ್ತು ಬರಲಿದೆ, ಹಾಗಾಗಿ ಸ್ವರ್ಗದ ಬಾಗಿಲು ಓಪನ್ ಆಗಿದೆ. ಮನುಷ್ಯ को तो यह भी पता नहीं स्वर्ग नई दुनिया में होता है. ಮನುಷ್ಯರಿಗಂತೂ ಈ ವಿಷಯ ಗೊತ್ತಿಲ್ಲ. ಸ್ವರ್ಗ ಅಂದ್ರೇನೆ ಹೊಸ ಜಗತ್ತು ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿಯೇ ವಿಜ್ಞಾನದ ಸಾಧನಗಳು ಸಿಗುವ ಕಾರಣ ಇಲ್ಲಿರುವ ಆಡಂಬರ ನೋಡ್ಕೊಂಡು ಇದೇ ಸ್ವರ್ಗ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ. तुम बच्चे ही जानते हो हम सच्ची सच्ची सत्यनारायण की कथा व अमर की कथा ಅಮರ್ನಾಥ್ ಕಿ ಕಥಾ ಸುನ್ ರಹೆ ಹೇ. ತಾವ್ ಮಕ್ಕಳಿಗೆ ಗೊತ್ತಾಗಿದೆ, ಈಗ ಸತ್ಯನಾರಾಯಣ ಕಥೆಯನ್ನ ಕೇಳ್ತಾ ಇದ್ರಿ, ಅಮರರಾಗುವ ಕಥೆಯನ್ನು ಕೂಡ ತಾವು ಕೇಳ್ತಾ ಇದ್ರಿ. ಅಮರನಾಥ್ ಆಗುವ ಕಥೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏಕ್ ಹಿ ಕಥಾ ಸುನಾಯಿ ಬಿ ಏಕ್ ಹಿ ಕಥಾ ಹೇ ಸುನಾನೆ ಬಿ ಏಕನೇ ಹೇ. ಬಾಬಾ ಹೇಳ್ತಿರಿ, ಇದಿರೋದು ಅಮರ ಕಥೆ, ಒಂದೇ ಕಥೆ ಆಗಿದೆ, ಹೇಳೋರು ಕೂಡ ಒಬ್ರೇ ಆಗಿದ್ದಾರೆ. ಈ ಅಮರ ಕಥೆಯನ್ನ ಬೇರೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ತಂದೆ ಬಿಟ್ರೆ. ಬೇರೆ ಉನ್ಕೆ ಶಾಸ್ತ್ರ ಬನಾತೆ ಹೇ. ಹೀಗೆ ಬಾಬಾ ಇಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೇ ಮತ್ತೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರದ ರೂಪದಲ್ಲಿ ರಚನೆ ಆಗತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ದೃಷ್ಟಾಂತ ಸಬ್ ತುಮಾರೆ ಹಿ ಹೇ ಜೋ ಫಿರ್ ಭಕ್ತಿ ಮಾರ್ಗ ಮೇ ಉಠಾ ಲೇತೆ ಹೇ. ಎಲ್ಲ ದೃಷ್ಟಾಂತಗಳು, ಕಥೆಗಳು, ವರ್ಣನೆಗಳು ಎಲ್ಲ ನಿಮ್ದೆ, ಸಂಗಮಿಗದ್ದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಇದನ್ನೇ ಮತ್ತೆ ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಳ್ತಾರೆ. तो संगम पर बाप ही आकर सब बातें सुनाते हैं. ಸಂಗಮದಲ್ಲಿ ಬಂದು ಬಾಬಾ ಎಲ್ಲಾ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ. ಯಹ ಬಡಾ ಭಾರಿ ಬೇಹದ್ ಕಾ ಖೇಲ್ ಹೇ. ಇದಂತೂ ಬಹಳ ದೊಡ್ಡದಾಗಿರುವಂತಹ ಬೇಹದ್ದಿನ ಆಟ ಆಗಿದೆ. ಇಸ್ಮೇ ಫಲಾನೆ ಹಿ ಸತ್ಯುಗ ತ್ರೇತಾ ರಾಮ ರಾಜ್ಯ ಫಿರ್ ಮತ್ತೆ ರಾವಣ ರಾಜ್ಯ. ಹೀಗೆ ಬಾಬಾ ಹೇಳ್ತೀವಿ, ಈ ಬೇಹದ್ದಿನ ಆಟದಲ್ಲಿ ಮೊದಲು ಬರೋದೆ ಸತ್ಯ ತ್ರೇತಾಯುಗದ ಆಟ, ನಂತರದಲ್ಲಿ ದ್ವಾಪರ ಕಲಿಯುಗದ ಆಟ ನಡೆಯುತ್ತೆ, ರಾವಣ ರಾಜ್ಯದ ಆಟ ನಡೆಯುತ್ತೆ. ಯಹ ಡ್ರಾಮಾ ಬನಾ ಹುವಾ ಇಸ್ಕೋ ಅನಾದಿ ಅವಿನಾಶಿ ಕಹಾ ಜಾತಾ ಹೇ. ಈ ನಾಟಕಕ್ಕಾಗಿನೇ ಬಾಬಾ ಹೇಳ್ತಾರೆ, ಇದು ಅನಾದಿ ಆಗಿರುವ ನಾಟಕ, ಅವಿನಾಶಿ ಆಗಿರೋ ನಾಟಕ, ಎಂದು ವಿನಾಶದ ಆಗದೆ ಇರುವಂತಹ ನಾಟಕ. ಹಮ್ ಸಬ್ ಆತ್ಮ ಹಿ ಯಹ ज्ञान को हम सब आत्मा है, यह ज्ञान कोई को नहीं हो जो तुमको बाप ने ज्ञान दिया है. ಬಾಬಾ ಹೇಳ್ತಾರೆ, ತಾವೆಲ್ಲ ಆತ್ಮಗಳಿಗಾಗಿ ಬಾಬಾ ಇಂತಹ ಜ್ಞಾನ ಯಾರಲ್ಲಿ ಇಲ್ಲ, ಆ ಜ್ಞಾನವನ್ನ ಸ್ವತಃ ತಂದೆನೆ ತಿಳಿಸ್ತಾ ಇದ್ದಾರೆ. ಜೋ ಬಿ ಆತ್ಮ ಹೇ ಉನ್ಕೋ ಪಾರ್ಟ್ ಡ್ರಾಮಾ ಮೇ ನೂಂದ್ ಹೇ. ಎಲ್ಲ ಆತ್ಮಗಳಿದ್ದಾರೆ, ಎಲ್ಲ ಆತ್ಮಗಳದ್ದು ಈ ನಾಟಕದಲ್ಲಿ ಪಾತ್ರ ಇದೆ. ಒಂದು ಆತ್ಮನು ಕೂಡ ಈ ನಾಟಕದಿಂದ ವಂಚಿತ ಆಗಿಲ್ಲ. ಬಾಬಾ ಹೇಳಿದ್ರು, ಒಂದು ಜನ್ಮನಾದ್ರೂ ಪಡ್ಕೊಂಡು ಪಾತ್ರವನ್ನ ಅಭಿನಯ ಮಾಡಿ ಆತ್ಮಗಳು ಹೊರಟೋಗ್ತಾರೆ. ಜಿಸ್ ಸಮಯ ಜಿಸ್ಕಾ ಜೋ ಪಾರ್ಟ್ ಹೋತಾ ಹೇ ಉಸಿ ಸಮಯ ಆಯಂಗೆ. ಯಾರ್ಯಾರ್ದು ಯಾವ್ಯಾವ ಸಮಯದಲ್ಲಿ ಪಾತ್ರ ಇರುತ್ತೆ, ಆ ಆತ್ಮಗಳು ಅದೇ ಸಮಯದಲ್ಲೇ ಬಂದು ಪಾತ್ರವನ್ನ ಅಭಿನಯ ಮಾಡಿ ಹೊರಟೋಗ್ತಾರೆ. ಬುದ್ಧಿಕೋ ವೃದ್ಧಿಕೋ ಪಾತೆ रहेंगे. ಹೀಗೆ ಈ ಸೃಷ್ಟಿಯಲ್ಲಿ ಆತ್ಮಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ, ಜನಸಂಖ್ಯೆ ಯಾಕೆ ಹೆಚ್ಚಾಗ್ತಿದ್ದಾರೆ, ಅವರು ಪರಮಧಾಮದಿಂದ ಎಲ್ಲರೂ ಬರ್ತಾ ಇದ್ದಾರೆ, ವೃದ್ಧಿ ಆಗ್ತಾ ಇದೆ. ಹಾಗಾಗಿ ಜನಸಂಖ್ಯೆ ಕಡಿಮೆ ಮಾಡ್ಬೇಕಂದ್ರೂ ಹೆಚ್ಚಾಗ್ತಾ ಇದೆ. ಆತ್ಮಗಳ ಪಾತ್ರ ನಡೀತಾ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಚ್ಚೋ ಕೆ ಲಿಯೇ ಮುಖ್ಯ ಬಾತ್ ಹೇ ಪತಿ ಸೆ ಪಾವನ್ ಬನ್ನ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳಿಗಾಗಿ ಮುಖ್ಯವಾಗಿರೋದೇ ಪತಿತೆಯಿಂದ ಪಾವನ ಆಗ್ಬೇಕಾಗಿದೆ. ಬುಲಾತೆ ಬಿ ಹೇ ಪತಿತ ಪಾವನ ಆವು. ಕರೆದಿರೋದು ಕೂಡ ಅದೇ ರೀತಿಯಾಗಿ ಕರೆದಿದ್ದೀರಿ, ಪಾವನ ಮಾಡ್ಲಿಕ್ಕಾಗಿ ಬನ್ನಿ. ಹಾಗಾಗಿ ಪಾವನರಾಗೋದೇ ಮುಖ್ಯ ಮಾತಾಗಿದೆ. ಬಚ್ಚೆ ಹಿ ಬುಲಾತೆ ಹೇ बाप भी कहते हैं हमारे बच्चे काम चिता पर बैठ भस्म हो गए हैं. यह ಯಥಾರ್ಥ ಬಾತೆ. ಬಾಬಾ ಕೂಡ ತಿಳ್ಕೊಂಡಿದ್ದಾರೆ, ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಭಸ್ಮ ಆಗಿದ್ದಾರೆ, ಕಪ್ಪಾಗ್ಬಿಟ್ಟಿದ್ದಾರೆ, ಸುಟ್ಟು ಹೋಗಿದ್ದಾರೆ. ಮುಖ್ಯ ಮಾತೆ ಇದು. ಈಗ ಅವರನ್ನೇ ಪಾವನೆ ಮಾಡ್ಬೇಕಾಗಿದೆ. ಆತ್ಮ ಜೋ
अकाल है उनको यह तख्त है। ಬಾಬಾ ಕೂಡ ಹೇಳ್ತಾರೆ ಆತ್ಮನಿಗಾಗಿ ಸಿಂಹಾಸನ, ಭೃಕುಟಿ ಸಿಂಹಾಸನ, ಇದು ಸಿಂಹಾಸನ ಆಗಿದೆ, ತಖ್ತ್ ಆಗಿದೆ. ಲೋನ್ ಲಿಯಾ ಹುವಾ ಹೇ. ತಾವೆಲ್ಲ ಆತ್ಮಗಳು ನಿಮ್ಮ ಶರೀರದಲ್ಲಿ ಕೂತಿದ್ದೀರಿ. ಬಾಬಾರವರು ಲೋನ್ ಆಗಿ ಪಡ್ಕೊಂಡಿರುವ ಶರೀರದಲ್ಲಿದ್ದಾರೆ. ಬ್ರಹ್ಮಕ್ಕೆ ಲಿಯೇ ಭಿ तुमसे पूछते हैं यह कौन है, बोलो देखो लिखो देखो लिखा हुआ है भगवान, मैं भगवान वाच, मैं ಸಾಧಾರಣ ತನ್ ಮೇ ಆತಾ ಹೂ. ಬ್ರಹ್ಮಾರವರಿಗಾಗಿ ಬ್ರಹ್ಮಾರವರ ತನುವಿಗಾಗಿನೇ ಬಾಬಾ ಹೇಳ್ತಿದ್ದಾರೆ. ತಾವು ಬೇರೆಯವ್ರಿಗೂ ಕೂಡ ತಿಳಿಸ್ಕೊಡ್ಬಹುದು. ಭಗವಾನ್ ವಾಚ್ ಆಗಿದೆ. ಸ್ವತಃ ಭಗವಂತನೇ ಇವರ ತನುವಿನಲ್ಲಿ, ಸಾಧಾರಣರಾಗಿರುವಂತ ಇವರ ತನುವಿನಲ್ಲಿ ಬಂದು ವಿರಾಜಮಾನ ಆಗಿದ್ದಾರೆ. वह सजा हुआ है श्री कृष्ण के लिए 84 जन्म. ಬಾಬಾ ಹೇಳ್ತಿದ್ದಾರೆ ಇದೇ 84 ಜನ್ಮದ ಶ್ರೀಕೃಷ್ಣನ ಜನ್ಮದ 84ನೇ ಜನ್ಮದ ಕೊನೆಯ ಸಾಧಾರಣ ಶರೀರ ಆಗಿದೆ. ಸಾಧಾರಣ ಹೇ ಫಿರ್ ವಹ ಕೃಷ್ಣ ಬಂತೆ ಹೇ. ಹೀಗೆ ಬಾಬಾ ಹೇಳ್ತಿದ್ರು, ಬಲೆ ಈ ಜನ್ಮದಲ್ಲಿ ಸಾಧಾರಣನೇ ಇದ್ದಾರೆ, ಆದ್ರೆ ಅವರೇ ಶ್ರೀಕೃಷ್ಣ ಆಗೋರಿದ್ದಾರೆ. ನೀಚೆ ತಪಸ್ ಕರ್ ರಹೆ ಹೇ. ಹೀಗೆ ವೃಕ್ಷದಲ್ಲಿ ಕೆಳಗಡೆ ತಪಸ್ಸು ಮಾಡ್ತಾ ಇದ್ದಾರೆ. ಜಾನ್ತೆ ಹೇ ಹಮ್ ಯಹ ಬನ್ನೆ ವಾಲೆ ಹೇ. ಹೀಗೆ ತಪಸ್ ಮಾಡುವಂತವ್ರು, ಬೇರೆಯಲ್ಲಿರುವಂತವ್ರು, ಸಾಧಾರಣ ಆಗಿರುವಂತವ್ರೆ ಭವಿಷ್ಯದಲ್ಲಿ ಈ ರೀತಿ ಲಕ್ಷ್ಮೀ ನಾರಾಯಣರಾಗೋರಿದ್ದಾರೆ, ಶ್ರೀಕೃಷ್ಣ ಆಗೋರಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಥಾಪನ್ ಕೆ ಸಮಯ ಕಾ ನಾಮ ರೂಪ ದೇಶ ಕಾಲ ಅಲಗ್, ಪಾಲನ್ ಕಾ ನಾಮ ರೂಪ ದೇಶ ಕಾಲ ಅಲಗ್ ಹೇ. ಹೀಗೆ ಬಾಬಾ ಹೇಳ್ತಾರೆ, ಬ್ರಹ್ಮಾರವರ ಮೂಲಕ ಬಾಬಾ ಏನ್ ಸ್ಥಾಪನೆ ಕಾರ್ಯ ಮಾಡ್ತಿದ್ದಾರೆ, ಅವರ ಹೆಸರು, ರೂಪ, ದೇಶ, ಕಾಲನೇ ಬದಲಿರುತ್ತೆ. ಯಾವಾಗ ಪಾಲನೆ ಮಾಡ್ತಾರೆ ಸತ್ಯುಗದಲ್ಲಿ ಹೋದಾಗ, ಆಗ ಅಲ್ಲಿಯ ಹೆಸರು, ರೂಪ, ಕಾಲ ಎಲ್ಲಾನು ಬದಲಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬಾತೆ ಸಮಜ್ ಮೇ ತೋ ಬಡಿ ಸಹಜ. ಇದಂತೂ ತಿಳ್ಕೊಳ್ಳಿಕ್ಕೆ ಬಹಳ ಈಸಿ ಆಗಿದೆ. ಯಹ ನೀಚೆ ತಪಸ್ ಕರ್ತೆ ಹೇ ಫಿರ್ ವಹ ಬನ್ನೆ ವಾಲೆ ಹೇ. ಹೀಗೆ ಕೆಳಗಡೆ ತಪಸ್ ಮಾಡುವಂತವ್ರೆ ಮತ್ತೆ ಪಾಲನೆ ಮಾಡೋರು ಕೂಡ ಇದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. 84 ಜನ್ಮ ಬಿ ಇನ್ ದೇವತೋ ಕಿ ಹಿ ಲೇನೆ ಹೇ. ಹೀಗೆ ಬಾಬಾ ಹೇಳ್ತಾರೆ 84 ಜನ್ಮಗಳನ್ನ ಈ ದೇವತೆಗಳೇ ತೆಗೆದುಕೊಳ್ಳೋರಿದ್ದಾರೆ. ಯಾರು ತಪಸ್ಸಿನಲ್ಲಿದ್ದಾರೆ, ಯಾರು ಪುರುಷಾರ್ಥಿ ಆಗಿದ್ದಾರೆ, ಅವ್ರು ಕೊಯ್ लेते हैं क्या नहीं. 84 का राज भी तुम बच्चे ಸಮಜ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ 84 ಜನ್ಮಗಳ ಜ್ಞಾನವನ್ನ, ತಿಳುವಳಿಕೆಯನ್ನ ತಾವು ಮಕ್ಕಳು ತಿಳ್ಕೊಂಡಿದ್ರಿ. ದೇವತಾ ಹಿ ಹೇ ಜೋ ಪಹಲೆ ಪಹಲೆ ಆತೆ ಹೇ. ದೇವತೆಗಳಂತೂ ಸೃಷ್ಟಿಯ ಆರಂಭದಲ್ಲೇ ಬರುವಂತವ್ರು. ಕಿಲೋನ ಹೊತ್ತಾ ಹೇನ ಬಾಬಾ ಹೇಳ್ತೀರ ಆಟ ಇರುತ್ತಲ್ವಾ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ರು. मछली ऐसे नीचे आती है फिर ऊपर चले जाते हैं. ಹೇಗೆ ಮೀನಿನ ಆಟ ಅಂತ ಹೇಳಿ ಬಾಬಾ ಹೇಳ್ತಾರೆ, ಮೀನು ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ. ಆ ರೀತಿಯಾಗಿ ತಾವೇ ಈ ಸೃಷ್ಟಿಯಲ್ಲಿ ಮೇಲೆ ಬರೋರು ಶ್ರೇಷ್ಠರಾಗೋರಿದ್ರಿ, ತಾವೇ ಈ ಕೆಳಗೆ ಅಂದ್ರೆ ಕನಿಷ್ಠ ಆಗೋರು ಕೂಡ ತಾವು ಮಕ್ಕಳೇ ಇದ್ರಿ. ಈ ಆಟ ತಾವು ಮಕ್ಕಳಿದ್ದೇ ಆಗಿದೆ. ಬ್ರಹ್ಮರಿ ಬಿ ದೇಖೋ ಕಿತ್ತನಾ ಅಕ್ಕಲ್ ಹೇ. ಬ್ರಹ್ಮರಿ ಕೂಡ ನೋಡಿ ಅಂತ ಹೇಳಿ ಬಾಬಾ ಎಷ್ಟು ಬುದ್ಧಿವಂತ ಆಗಿದೆ. ಮನುಷ್ಯ ಅಪನೇಕು ಬಹುತ್ ಅಕಲ್ ಮಂದ ಸಮಸ್ತೆ ಹೇ. ಮನುಷ್ಯರು ಕೂಡ ತಮ್ಮನ್ನ ತಾವು ಬಹಳ ಮಂದ ಬುದ್ಧಿಯವರು, ಬುದ್ಧಿಹೀನರು ಅಂತ ಹೇಳಿ ತಿಳ್ಕೊಳ್ತಾರೆ. ಪ್ರಾಣಿಗಳಿಗಿಂತಲೂ ಬುದ್ಧಿಹೀನರಾಗಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಪರಂತು ಬಾಪ್ ಕಾತೆ ಹೇ ಬ್ರಹ್ಮರಿ ಜಿತ್ನಾ ಬಿ ಅಕಲ್ ನಹಿ ಸರ್ಪ ಪುರಾಣ ಕಾಲ್ ಚೋಡ್ಕರ್ ನಹಿ ಲೇತೆ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ ಬ್ರಹ್ಮರಿಯ ಹುಳು, ಸರ್ಪದ ಹುಳು. ಬಾಬಾ ಉದಾಹರಣೆಯಾಗಿ ಹೇಳ್ತಾ ಇರ್ತಾರೆ. ಸರ್ಪ ಶರೀರವನ್ನ ಬದಲಾಯಿಸುವುದಕ್ಕಾಗಿ ಹೇಳ್ತಾರೆ. ಬ್ರಹ್ಮರಿ ತಮ್ಮ ಸಮಾನ ಅನ್ಯ ಹುಳುಗಳನ್ನ ತಮ್ಮನ ಸಮಾನವನ್ನಾಗಿ ಮಾಡ್ಕೊಳ್ತದೆ. ಬಚ್ಚೋ ಕೋ ಕಿತನಾ ಸಮಜ್ದಾರ್ ಬನಾಯ ಜಾತಾ ಹೇ. ಈ ಎಲ್ಲಾ ದೃಷ್ಟಾಂತಗಳನ್ನ ಬಾಬಾ ಹೇಳಿ ನಾವು ಮಕ್ಕಳನ್ನ ಎಷ್ಟೊಂದು ಬುದ್ಧಿವಂತರನ್ನಾಗಿ, ತಿಳುವಳಿಕೆವಂತರನ್ನಾಗಿ ಮಾಡ್ತಾ ಇದ್ದಾರೆ. ಸಮಜ್ದಾರ್ ಅವ್ರ ಲಾಯಕ್ ಹೇ. ತಾವು ಮಕ್ಕಳನ್ನ ಸಮಜ್ದಾರರನ್ನಾಗಿ, ಬುದ್ಧಿವಂತರನ್ನಾಗಿ ಮತ್ತು ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಆತ್ಮ ಅಪವಿತ್ರ ಹೋನೆ ಕೆ ಕಾರಣ ಲಾಯಕ್ ನಹಿ ಹೇ.
ಆತ್ಮ ಅಪವಿತ್ರ ಆಗಿರುವ ಕಾರಣನೇ ಯೋಗ್ಯ ಆಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. तो उनको पवित्र बनाए लायक बनाया जाता है ಹೀಗೆ ಬಾಬಾ ಹೇಳ್ತಿದ್ದಾರೆ. ಆತ್ಮ ಅಪವಿತ್ರ ಆಗಿದೆ, ಈಗ ಅಂತ ಆತ್ಮನನ್ನ ಪವಿತ್ರ ಯೋಗ್ಯನಾಗಿ ಮಾಡ್ಬೇಕಾಗಿದೆ, ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯ ಆಗ್ಬೇಕಾಗಿದೆ. ವಹ ಹಿ ಲಾಯಕ್ ದುನಿಯಾ. ಬಾಬಾ ಹೇಳ್ತಾರೆ ಸ್ವರ್ಗವು ಯೋಗ್ಯವಾಗಿರುವ ಜಗತ್ತು, ಅಲ್ಲಿ ಯೋಗ್ಯರಾಗಿರೋರೇ ಅಲ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಿದ್ದಾರೆ. ಯಹ ತೋ एक बाप का ही काम है जो इस सारी सृष्टि को हेल से हेवन बनाते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ಸೃಷ್ಟಿಯನ್ನ, ನರಕ ಆಗಿರುವ ಈ ಸೃಷ್ಟಿಯನ್ನ ಸ್ವರ್ಗವನ್ನಾಗಿ ಮಾಡುವುದು ಒಬ್ಬ ತಂದೆಯದ್ದೇ ಕರ್ತವ್ಯ ಆಗಿದೆ. ಹೆವೆನ್ ಕ್ಯಾ ಹೋತಿ ಹೇ ಮನುಷ್ಯ ಕೋ ಪತಾ ಹಿ ನಹಿ. ಬಾಬಾ ಹೇಳ್ತಾರೆ ಸ್ವರ್ಗ ಅನ್ನುವಂಥದ್ದು ಎಂಥ ಜಗತ್ತಾಗಿದೆ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಕೇವಲ ಶರೀರ ಬಿಟ್ಟವರೆಲ್ಲ ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ಬಿಡ್ತಾರೆ. ಆದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಎಷ್ಟು ಯೋಗ್ಯರಾಗ್ಬೇಕು ಅನ್ನೋದು ಗೊತ್ತಿಲ್ಲ, ಅಲ್ಲಿ ವಸ್ತುಗಳು ಹೇಗಿರುತ್ತೆ ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಕೇವಲ ಸ್ವರ್ಗದ ಹೆಸರನ್ನಷ್ಟೇ ಹೇಳ್ಬಿಡ್ತಾರೆ. ಹೆವೆನ್ ಕಹಾ ಜಾತಾ ಹೇ ದೇವಿ ದೇವತಾओं की ರಾಜಧಾನಿ ಕೋ. ಹೀಗೆ ಬಾಬಾ ಹೇಳ್ತಾರೆ ಸ್ವರ್ಗ ಅಂದ್ರೇನೆ ದೇವಿ ದೇವತೆಗಳಿರುವಂತ ರಾಜಧಾನಿ ಆಗಿದೆ. ಸತ್ಯುಗೇ ಹಿ ದೇವಿ ದೇವತಾओं का ರಾಜ್ಯ. ಸತ್ಯುಗದಲ್ಲಿ ಇರೋದೇ ದೇವಿ ದೇವತೆಗಳ ರಾಜ್ಯ ಆಗಿದೆ. ತುಮ್ ಸಮಜ್ತೆ ಹೋ ಸತ್ಯುಗ ನಯಿ ದುನಿಯಾ ಮೇ ಹಮ್ ಈ ರಾಜ್ಯ ಭಾಗ್ಯ ಕರ್ತೈತೆ. ಸತ್ಯುಗ ಅಂದ್ರೆ ಅದು ಹೊಸ ಜಗತ್ತಾಗಿತ್ತು, ಅಲ್ಲಿಯೇ ನಾವು ರಾಜ್ಯಭಾರ ಮಾಡ್ತಾ ಇದ್ವಿ. 84 ಜನ್ಮ ಬಿ ಹಮ್ನೆ ಹಿ ಲಿಯಾ ಹೈ. ಹೀಗೆ ಬಾಬಾ ಹೇಳ್ತಾರೆ 84 ಜನ್ಮಗಳನ್ನು ಕೂಡ ನಾವೇ ತೆಗೆದುಕೊಂಡಿದ್ವಿ. ಕಿತನೆ ಬಾರ್ ರಾಜ್ಯ ಕಿಯಾ ಹೈ ಅವ್ರ ಫಿರ್ ಗವಾಯ ಹೈ. ಹೀಗೆ ಬಾಬಾ ಹೇಳ್ತಾರೆ ಎಷ್ಟು ಬಾರಿ ರಾಜ್ಯವನ್ನ ಪಡ್ಕೊಂಡಿದ್ರಿ, ಕಳ್ಕೊಂಡಿದ್ದೀರಿ ಈ ಆಟದಲ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬಿ ತುಮ್ ಜಾನ್ತೆ ಹೋ ರಾಮ ಮತ ಸೆ ತುಮ್ನೆ ರಾಜ್ಯ ಕಿಯಾ ಹೈ, ರಾವಣ ಮತ ಸೆ ರಾಜ್ಯ ಗವಾಯ ಹೈ. ಹೀಗೆ ಬಾಬಾ ಹೇಳ್ತಿದ್ದಾರೆ ರಾಮನ ಮತದಿಂದ ನೀವು ರಾಜ್ಯಭಾರ ಮಾಡಿದ್ರಿ, ರಾವಣನ ಮತದಿಂದ ರಾಜ್ಯಭಾರವನ್ನ ಕಳ್ಕೊಂಡಿದ್ದೀರಿ. ಹೀಗೆ ಎಷ್ಟು ಬಾರಿ ರಾಜ್ಯಭಾರ ಮಾಡಿದ್ದೀರಿ, ಎಷ್ಟು ಬಾರಿ ಕಳ್ಕೊಂಡಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಭಿ ಫಿರ್ ಊಪರ್ ಚढ़ने के लिए तुमको ರಾಮ ಮತ ಮಿಲ್ತಿ ಹೇ. ಈಗ ಕೆಳಗ್ ಬಂದಿದ್ದೀರಿ, ಕನಿಷ್ಠ ಆಗಿದ್ದೀರಿ, ಈಗ ಮೇಲೆ ಹೋಗೋದಕ್ಕಾಗಿ ರಾಮನ ಮತ ಬೇಕಾಗಿದೆ, ರಾಜ್ಯ ಮಾಡೋದಕ್ಕಾಗಿ ಈಗ ರಾಮನ ಮತ ಬೇಕಾಗಿದೆ. ಗಿರ್ನೆ ಕೆ ಲಿಯೆ ನೀಚೆ ಮಿಲ್ತಿ ಹೇ. ಹೀಗೆ ಬೀಳೋದ್ರಲ್ಲಿ ರಾವಣನ ಮತ ಸಿಗುತ್ತೆ, ಏರೋದ್ರಲ್ಲಿ ರಾಮನ ಮತ ಸಿಗುತ್ತೆ. समझते हैं बहुत अच्छी तरह से, परंतु भक्ति मार्ग की बुद्धि बड़ी मुश्किल नीचे होते हैं. ಹೀಗೆ ಬಾಬಾ ಅಂತೂ ತಿಳುವಳಿಕೆಗಾಗಿ ಬಹಳ ಜ್ಞಾನ ಕೊಡ್ತಾ ಇದ್ದಾರೆ. ಯಾವಾಗ ಭಕ್ತಿ ಮಾರ್ಗದಲ್ಲಿ ಹೋಗ್ತೀರಿ ಆಗ ಬುದ್ಧಿ ಕೆಳಗಿಳಿಯುವ ಕಲೆಯಲ್ಲಿ ಹೊರಟೋಗುತ್ತೆ. ಭಕ್ತಿ ಮಾರ್ಗಕ್ಕೂ ಶೋ ಬಹುತ್ ಕರ್ತೆ ಹೇ. ಭಕ್ತಿ ಮಾರ್ಗದಲ್ಲಿ ಬಹಳ ಶೋ ಇದೆ, ಆಡಂಬರ ಇದೆ, ಒಳಗಡೆ ಭಕ್ತಿಯ ಭಾವನೆ ಇಲ್ಲ, ಕೇವಲ ತೋರಿಕೆಗಾಗಿ ಆಡಂಬರಕ್ಕಾಗಿ ಶೋ ಮಾಡ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ವಾಹಿ ದಲ್ ದಲ್ ಏಕ್ ಧನ್ ಗಲೆ ಗಲೆ ತಕ್ ತುಮ್ನೆ ಡೂಬ್ ಪಡ್ತೆ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ ಭಕ್ತಿಯಲ್ಲಿ ಇಷ್ಟೊಂದು ಕುತ್ತಿಗೆ ಬರೋವರೆಗೂ ಮುಳುಗೋಗ್ತೀರಿ, ಅಷ್ಟು ಕೆಳಗ್ ಇಳಿತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಜಬ್ ಸಭಿ ಕಾ ಅಂತ್ ಹೋತಾ ಹೇ ತಬ್ ಮೈ ಆತಾ ಹೂ. ಹೀಗೆ ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಇಷ್ಟು ಮುಳುಗೋಗಿದ್ದೀರಿ, ಕುತ್ತಿಗೆವರೆಗೂ ಬರೋ ಹಾಗೆ ಸಿಕ್ಕಾಕೊಂಡಿದ್ದೀರಿ, ಆಗ ಅಂತ್ಯದಲ್ಲಿ ನಾನು ಬರ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಭಕ್ತಿಯಲ್ಲಿ ಮುಳುಗೋಗಿರೋರ್ನ ಬಾಬಾ ಮೇಲೆತ್ತಾರೆ, ಹೀಗೆ ಕನಿಷ್ಠರಾಗಿರೋರ್ನ ಬಾಬಾ ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಹೀಗೆ ಬಾಬಾ ಇಷ್ಟು ಶ್ರೀಮತವನ್ನ ಕೊಡ್ತಾ ಇದ್ದಾರೆ. ಅಭಿಕೋ ಜ್ಞಾನ ಸೆ ಪರೆ ಲೇ ಜಾತಾ ಹೇ. ಬಾಬಾ ಹೇಳ್ತಾರೆ ಈಗ ಜ್ಞಾನದಿಂದ ಬಾಬಾ ನಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತಾ ಇದ್ರೆ. ಮೇ ಆಕರ್ ಇನ್ ಬಚ್ಚೋ ದ್ವಾರ ಕಾರ್ಯ ಕರಾತಾ ಹೂ. ಬಾಬಾ ಕೂಡ ಹೇಳ್ತಿದ್ರೆ ನಾನು ಬಂದು ಈ ಮಕ್ಕಳ ಮೂಲಕ ಇಡೀ ಸೃಷ್ಟಿಯನ್ನ ಬದಲಾಯಿಸುವ, ಪಾವನ ಮಾಡುವ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಅವೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಬಾಬಾರವರು ಇಡೀ ಸೃಷ್ಟಿಯನ್ನ ಬದಲಾಯಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ. बाबा के साथ सर्विस करने वाले तुम ब्राह्मण ही होते हैं.
ಹೀಗೆ ಬಾಬಾರವರ ಜೊತೆ ಜೊತೆಗೆ ಕಾರ್ಯವನ್ನ ಮಾಡುವಂತವರು ತಾವು ಬ್ರಾಹ್ಮಣರಾಗಿದೆ. ಜಿಸ್ಕಿ ಖುದಾಯಿ ಖಿದ್ಮತ್ಗಾರ್ ಕಹ ಜಾತಾ ಹೈ. ಹೀಗೆ ಜೊತೆ ಜೊತೆಯಾಗಿ ಈಶ್ವರನ ಜೊತೆಗೆ ಕಾರ್ಯ ಮಾಡುವಂತವ್ರಿಗೆ ಈಶ್ವರಿಯ ಸೇವಾಧಾರಿಗಳು ಅಂತ ಹೇಳಿ ಹೇಳಲಾಗುತ್ತೆ. ಯಹ ಸಬ್ಸೆ ಅಚ್ಚತೆ ಅಚ್ಚಿ ಖಿದ್ಮತ್ ಹೈ. ಹೀಗೆ ಬಾಬಾ ಹೇಳ್ತಾರೆ ಇದಂತೂ ಬಹಳ ಒಳ್ಳೇದಕ್ಕಿಂತ ಒಳ್ಳೆ ಆಗಿರುವಂತ ಸೇವೆ ಆಗಿದೆ. बच्चों को श्रीमत मिलती है, ऐसे ऐसे करो, फिर उसमें चांट कर लगेंगे, यह भी नई बात नहीं है. कल्प पहले भी जिनके देवी देवता निकले थे वही निकलेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬಾಬಾ ಬರ್ತಿದ್ದಂಗೆನೆ ಈ ರೀತಿ ಮಾಡಿ, ಈ ರೀತಿ ಸೇವೆ ಮಾಡಿ ಎಲ್ಲ ಯುಕ್ತಿಗಳನ್ನ ಬಾಬಾ ಹೇಳ್ತಿರ್ತಾರೆ. ಹಾಗಾಗಿ ಬಾಬಾ ಹೇಳ್ತಾರೆ ಇದು ಯಾವ್ದೇನು ಹೊಸ ಮಾತಲ್ಲ. ಕಲ್ಪದ ಮೊದಲು ಯಾರಿಗೂ ತಿಳಿಸ್ಕೊಟ್ಟಿದ್ದೆ, ಯಾರು ದೇವತೆಗಳಾಗಿದ್ರು ಅವರೇ ದೇವತೆಗಳಾಗ್ತಾರೆ, ಅವರೇ ಕರ್ಮ ಮಾಡ್ತಾರೆ, ಅವರೇ ಪಾತ್ರವನ್ನ ಅಭಿನಯ ಮಾಡ್ತಾರೆ. ಡ್ರಾಮಾ ಮೇ ನೂರ್ ಹೇ, ತುಮಕೋ ಸಿರ್ಫ್ ಪೈಗಾಮ್ ಪਹੁಂಚನಾ ಹೇ. ನಾಟಕದಲ್ಲಿ ಯಾರ್ಯಾರು ರೆಡಿ ಆಗ್ಬೇಕಾಗಿದೆ ಅವ್ರು ರೆಡಿ ಆಗ್ತಾರೆ, ಪುರುಷಾರ್ಥ ತಯಾರು ಮಾಡ್ಬೇಕು ಅವ್ರು ಮಾಡ್ತಿದ್ದಾರೆ. ತಾವು ಕೇವಲ ಸಂದೇಶ ಕೊಡ್ಬೇಕು ಅಷ್ಟೇ. ಎಲ್ಲ ಆತ್ಮಗಳಿಗೆ ಸಂದೇಶ ಕೊಡಿ. ಬರೋರೆಲ್ಲ ಬರ್ತಾನೆ ಇರ್ತಾರೆ. ಯಾರು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅವರು ಬರ್ತಾರೆ, ಸಾಧಾರಣ ಪ್ರಜೆ ಬರ್ಬೇಕು ಅವರು ಬರ್ತಾರೆ. ಅವ್ರದ್ದು ಕೇವಲ ಸಂದೇಶ ಕೊಡೋದು ಮಾತ್ರ ತಮ್ಮ ಕರ್ತವ್ಯ ಆಗಿದೆ. यह बहुत सहज है. तुम जानते हो भगवान आते ही कल्प के संगम पर. ತಾವು ಮಕ್ಕಳಿಗೆ ಗೊತ್ತಾಗಿದೆ ಭಗವಂತ ಬರೋದೇ ಸಂಗಮ ಯುಗದಲ್ಲಿ. ಭಕ್ತಿ फुल फोर्स में है, बाप आकर सबको ले जाते हैं. ಹೀಗೆ ಬಾಬಾ ಹೇಳ್ತಿದ್ರೆ ಭಕ್ತಿ ಯಾವಾಗ ಪೂರ್ಣ ಆಗುತ್ತೋ ಆಗನೇ ಬಾಬಾ ಬರ್ತಾರೆ, ಜ್ಞಾನ ಕೊಟ್ಟು ವಾಪಸ್ ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ತುಮ್ ಪರ್ ಬಿ ಅಭಿ ಬೃಹಸ್ಪತಿ ಕಿ ದಶಾ ಹೇ. ಮಕ್ಕಳ ಮೇಲೆ ಅಂತ ಈಗ ಬೃಹಸ್ಪತಿಯ ದಶೆ ಕೂತ್ಕೊಂಡಿದೆ. सब स्वर्ग में जाते हैं, फिर पढ़ाई में नंबरवार होते हैं. ಈಗಂತೂ ತಾವು ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ, ನಂಬರ್ ವಾರ್ ಆಗಿ ಈ ವಿದ್ಯೆಯನ್ನ ಓದ್ತಾ ಇದ್ರಿ. कोई पर मंगल की दशा, कोई पर राहु की दशा बैठते हैं. ಬಾಬಾ ಕೂಡ ಹೇಳ್ತಿದ್ದಾರೆ ಈಗಂತೂ ಕೆಲವರಿಗೆ ರಾಹುವಿನ ದಶೆ ಕುಳಿತುಕೊಂಡಿದೆ. ಹೀಗೆ ಬಾಬಾ ಕೆಲವರಿಗೆ ತಾವು ಮಕ್ಕಳಿಗೆ ಬೃಹಸ್ಪತಿಯ ದಶೆ ಇದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. मीठे प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, लायक और समझदार बनने के लिए पवित्र बनना है. ಯೋಗ್ಯರು ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು. ಯೋಗ್ಯರು ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು. सारी दुनिया को हेल से हेवन बनाने के लिए बाप के साथ सर्विस करने है. ಇಡೀ ವಿಶ್ವವನ್ನ ನರಕದಿಂದ ಸ್ವರ್ಗವನ್ನಾಗಿ ಮಾಡಲು, ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ತಂದೆಯೊಂದಿಗೆ ಸೇವೆ ಮಾಡಬೇಕು. ತಂದೆಯೊಂದಿಗೆ ಸೇವೆ ಮಾಡಬೇಕು. ಖುದಾಯಿ ಖಿದ್ಮತ್ಗಾರ್ ಬನ್ನ ಹೇ. ಈಶ್ವರಿಯ ಸೇವಾಧಾರಿಗಳಾಗಬೇಕು. ಬಾಬಾ ಎರಡನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಕಲಿಯುಗಿ ದುನಿಯಾ ಕಿ रस्म रिवाज लोक लाज कुल की मर्यादा छोड़ सत्य मर्यादों को पालन करना है. ಕಲಿಯುಗಿ ಪ್ರಪಂಚದ ರೀತಿ ಪದ್ಧತಿ ಕುಲ ಮರ್ಯಾದೆಗಳನ್ನ ಬಿಟ್ಟು ಕಲಿಯುಗಿ ಪ್ರಪಂಚದ ರೀತಿ ಪದ್ಧತಿ ಕುಲ ಮರ್ಯಾದೆಗಳನ್ನ ಬಿಟ್ಟು
ಸತ್ಯ ಮರ್ಯಾದೆಗಳ ಪಾಲನೆ ಮಾಡಬೇಕು. ಸತ್ಯ ಮರ್ಯಾದೆಗಳ ಪಾಲನೆ ಮಾಡಬೇಕು. ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು. ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು. ಬಾಬಾ ವರದಾನ ಹೇಳ್ತಿದ್ದಾರೆ, ಅಪವಿತ್ರತೆಯ ಅಂಶ ಆಲಸ್ಯ ಮತ್ತು ಬೇಜವಾಬ್ದಾರಿತನದ ಅಪವಿತ್ರತೆಯ ಅಂಶ ಆಲಸ್ಯ ಮತ್ತು ಬೇಜವಾಬ್ದಾರಿತನದ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಭವ. ಸಂಪೂರ್ಣ ನಿರ್ವಿಕಾರಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ದಿನಚರ್ಯದ ಯಾವುದೇ ಕರ್ಮದಲ್ಲಿ ಮೇಲೆ ಕೆಳಗೆ ಆಗಬಹುದು. ಆಲಸ್ಯದಲ್ಲಿ ಬರುವುದು, ಬೇಜವಾಬ್ದಾರಿತನದಲ್ಲಿ ಬರುವುದು ಇದು ವಿಕಾರದ ಅಂಶ ಆಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಇಡೀ ದಿನದ ದಿನಚರಿಯಲ್ಲಿ ಸ್ಥಿತಿ ಮೇಲೆ ಕೆಳಗೆ ಆಗುವಂಥದ್ದು, ಅಥವಾ ಕೆಲವು ಸಾರಿ ಉತ್ಸಾಹ, ಕೆಲವು ಸಾರಿ ಆಲಸ್ಯದಲ್ಲಿ ಬರುವಂಥದ್ದು, ಬೇಜವಾಬ್ದಾರಿತನದಲ್ಲಿ ಇರುವಂಥದ್ದು, ಇದು ಕೂಡ ವಿಕಾರದ ಅಂಶನೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇದರ ಪ್ರಭಾವ ಪೂಜನೀಯ ಆಗುವುದರ ಮೇಲೆ ಬೀಳೋದು. ಎಷ್ಟೆಷ್ಟು ಆಲಸ್ಯಗಳಾಗ್ತೀರಿ, ಬೇಜವಾಬ್ದಾರಿತನ ತೋರಿಸ್ತೀರಿ, ಬಾಬಾ ಹೇಳ್ತಾರೆ ಇದು ಪೂಜನೀಯ ಆಗೋದ್ರಲ್ಲೂ ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಒಂದು ವೇಳೆ ತಾವು ಅಮೃತ ವೇಳೆ ಸ್ವಯಂಗೆ ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡೋದಿಲ್ಲ, ಅಸಹಾಯಕತೆಯಿಂದ ಅಥವಾ ಸುಸ್ತಿನಿಂದ ಕುಳಿತಿದ್ದೇ ಇದ್ದರೆ, ಪೂಜಾರಿಯೂ ಸಹ ಅಸಹಾಯಕತೆಯಿಂದ, ಆಲಸ್ಯನಿಂದ, ಸುಸ್ತಿನಿಂದ ಪೂಜೆ ಮಾಡುತ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅಮೃತ ವೇಳೆಯಲ್ಲಿ ತಾವು ಇಷ್ಟು ಶಕ್ತಿಶಾಲಿಯಾಗಿ ಯೋಗ ಮಾಡ್ಲಿಲ್ಲ ಅಂದ್ರೆ ಆಲಸ್ಯಗಳಾಗ್ತೀರಿ. ಅಂದ್ರೆ ಪೂಜನೀಯ ಆದಾಗ ಬಾಬಾ ಹೇಳ್ತಾರೆ, ದ್ವಾಪರಯುಗದಲ್ಲಿ ತಮ್ಮ ಪೂಜಾರಿಗಳು ಕೂಡ ಅಷ್ಟೇ ಆಲಸ್ಯದಿಂದ, ಹುಡುಗಾಟಿಕೆಯಿಂದ, ಕಾಟಾಚಾರಕ್ಕಾಗಿ ಪೂಜೆ ಮಾಡಿ ಹೊರಟೋಗ್ತಾರೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಅವರು ಸುಸ್ತಿನಿಂದ, ಆಲಸ್ಯದಿಂದಾನೇ ಪೂಜೆ ಮಾಡ್ತಾರೆ. ಆದ್ದರಿಂದ ಆಲಸ್ಯ ಅಥವಾ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಿ, ಆಗ ಸಂಪೂರ್ಣ ನಿರ್ವಿಕಾರಿಗಳಾಗ್ಲಿಕ್ಕೆ ಸಾಧ್ಯ. ಈ ಆಲಸ್ಯ, ಹುಡುಗಾಟಿಕೆತನ, ಬೇಜವಾಬ್ದಾರಿತನ ಇದು ವಿಕಾರದ ಅಂಶನೇ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದ ಅಂಶ ಕೂಡ ಇರಬಾರ್ದು. ಹೀಗೆ ಸಂಪೂರ್ಣ ನಿರ್ವಿಕಾರಿಗಳಾಗಿ ಎಲ್ಲದರಲ್ಲೂ ಜಾಗೃತ ಅವಸ್ಥೆ, ಜವಾಬ್ದಾರಿತನವನ್ನ ಹೊತ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಸೇವೆ ಬಲೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಸೇವೆ ಬಲೆ ಮಾಡಿ ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಕೊಟ್ರು? ತಂದೆ ಜೀವನದಲ್ಲಿ ನೀವು ಗುರುಗಳಿಂದ ಮೂರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಮೊದಲು ಸ್ವರ್ಗ ಊರಿನ ಉದ್ಯಾನವನವನ್ನು ಹೇಳ್ತಿದ್ದಾರೆ ಬಾಬಾ. ಈಗ ನೀವು ದೇಹಾಭಿಮಾನದಲ್ಲಿ ಬಂದಿರುವ ಕಾರಣ ಈ ಜಗತ್ತು